ಪ್ರಶ್ನೆಗಳನ್ನ ಕೇಳ್ಬೋದು. ಅದುವರೆಗೂ ಎಲ್ಲರೂ ದಯವಿಟ್ಟು ತಮ್ಮ ಇದನ್ನ ಮೊಬೈಲ್ನ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿ ವತಿಯಿಂದ ನಾವು ಒಂದು ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. 34ನೇ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ಈ ಒಂದು ತರಬೇತಿಯ ವಿಷಯ ಅಂತಂದ್ರೆ ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ, ಗ್ರೇಡಿಂಗ್, ಪ್ಯಾಕಿಂಗ್ ಹಾಗೂ ವಿಧಾನ. ಈ ಒಂದು ವಿಷಯದ ಬಗ್ಗೆ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಇಲ್ವಾಲ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ರಶ್ಮಿ ಮೇಡಮ್ ಅವರು ಈ ಒಂದು ವಿಷಯವನ್ನ ತಿಳಿಸ್ಕೊಡಕ್ಕೆ ನಮ್ಮೊಂದಿಗೆ ಹಾಜರಿದ್ದಾರೆ. ಮೇಡಮ್ಗೆ ತಮ್ಮೆಲ್ಲರ ಪರವಾಗಿ ಹಾಗೂ ತರಬೇತಿ ನಮ್ಮ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ವಿಷಯ ಮಂಡನೆ ಮಾಡ್ಬೇಕು ಅಂತ ಕೇಳ್ತೀನಿ. ಓವರ್ ಟು ಯು ಮೇಡಮ್. ಧನ್ಯವಾದಗಳು ಮೇಡಮ್. ನಾವು ಈ ದಿನದ ನಮ್ಮ ಮುಖ್ಯ ನಾವು ಚರ್ಚೆ ಏನ್ ಮಾಡ್ಬೇಕು ಅಂತಂದ್ರೆ ಹೇಗೆ ಹಣ್ಣು ಮತ್ತು ತರಕಾರಿ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡ್ಬೋದು, ಮತ್ತು ಇರುವಂತ ವ್ಯಾಲ್ಯೂ ಚೈನ್ ಏನಿದೆ, ಮತ್ತೆ ಅದನ್ನ ನಾವು ಮೌಲ್ಯವರ್ಧನೆ ಮಾಡಿದ್ಮೇಲೆ ಅದನ್ನ ಹೇಗೆ ಪ್ಯಾಕ್ ಮಾಡಿ ಹೇಗೆ ನಾವು ಅದನ್ನ ಮಾರುಕಟ್ಟೆಗೆ ಕೊಡಬಹುದು, ಮತ್ತೆ ಅದನ್ನ ನಾವು ಹೇಗೆ ಸಂಸ್ಕರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದನೇದಾಗಿ ಇದನ್ನ ನಾವು ಸಪ್ಲೈ ಚೈನ್ ಅಂತ ಹೇಳ್ತೀವಿ. ಅಂದ್ರೆ ಹಣ್ಣು ಮತ್ತು ತರಕಾರಿಗಳನ್ನ ಕಟಾವು ಮಾಡಿದ್ಮೇಲೆ ನಂತರ ಅದರಲ್ಲಿ ಇರುವಂತ ಕೆಲವೊಂದು ಪ್ರಕ್ರಿಯೆಗಳನ್ನ ನಾವು ಮಾಡ್ಬೇಕಾಗುತ್ತೆ. ಅಂದ್ರೆ ಅದನ್ನ ಶುದ್ಧೀಕರಣ ಮಾಡೋದಾಗ್ಲಿ, ಅಥವಾ ಅದರಲ್ಲಿರುವಂತಹ ಕೊಳೆಯನ್ನ ತೆಗೆದು ಮತ್ತೆ ಪ್ರೀ ಕೂಲಿಂಗ್ ಅಂತ ಇದೆ. ಅಂದ್ರೆ ಅದರಲ್ಲಿರುವಂತ ಉಷ್ಣಾಂಶವನ್ನ ಕಡಿಮೆ ಮಾಡ್ಬೇಕು. ಆಮೇಲೆ ಅದು ತೊಳೆದಾದ್ಮೇಲೆ ಅದನ್ನ ನಾವು ಚೆನ್ನಾಗಿ ಒಣಗಿಸ್ಬಿಟ್ಟು ಮತ್ತೆ ಕೆಲವೊಂದು ಹಣ್ಣು ತರಕಾರಿಗಳಿಗೆ ವ್ಯಾಕ್ಸ್ ಅಪ್ಲಿಕೇಶನ್ ಮಾಡ್ತಾರೆ, ವ್ಯಾಕ್ಸಿನ್ ಅಂತ ಹೇಳ್ತಾರೆ. ಅಂದ್ರೆ ಫುಡ್ ಗ್ರೇಡ್ ವ್ಯಾಕ್ಸಸ್ ನ ಹಾಕಿ ಅದನ್ನ ಪಾಲಿಶ್ ಕೊಡುವಂಥದ್ದು. ಅದನ್ನ ನಾವು ಪ್ರಿಸರ್ವ್ ಮಾಡ್ಕೋಬಹುದು ತುಂಬಾ ದಿನಗಳ ಹಾಗೆ. ನಂತರ ಗ್ರೇಡಿಂಗ್ ಕೂಡ ಬಹು ಮುಖ್ಯವಾದದ್ದು. ಗ್ರೇಡಿಂಗ್ ಅಲ್ಲಿ ಮೊದಲನೇದಾಗಿ ಅದರದ್ದು ಗಾತ್ರ, ಮತ್ತೆ ಅದರದ್ದು ವೇಟ್, ಮತ್ತೆ ಆ ಬಣ್ಣ, ರೂಪ ಎಲ್ಲದನ್ನು ನೋಡ್ಬಿಟ್ಟು ಒಂದು 3-4 ಗ್ರೇಡ್ಸ್ ಮಾಡ್ಬಿಟ್ಟು ಅದು ಮೊದಲನೇ ಗ್ರೇಡ್ ಅಂತ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಉಪಯೋಗಿಸ್ಬೋದು, ಅಥವಾ ಹೈ ವ್ಯಾಲ್ಯೂ ಕ್ರಾಪ್ ಇರುವಂತದಕ್ಕೆ ಅದನ್ನ ನಾವು ಕೊಡ್ಬೋದು. ಮತ್ತೆ ಕೊನೆಯ ಗ್ರೇಡ್ ಆದ್ರೆ ಅದನ್ನ ನಾವು ಪ್ರೊಸೆಸಿಂಗ್ ಗೆ ತಗೊಳ್ಬಹುದು. ನಂತರ ಅದೆಲ್ಲ ಪ್ಯಾಕಿಂಗ್ ಮಾಡಿ ಆ ಪ್ಯಾಕಿಂಗ್ ಮೆಟೀರಿಯಲ್ ನ ನಾವು ಮಾರ್ಕೆಟ್, ಸ್ಥಳೀಯ ಮಾರ್ಕೆಟ್ ಅಥವಾ ದೂರದ ಮಾರ್ಕೆಟ್ ಕಳಿಸ್ಕೊಡುವಂಥದ್ದು. ಈ ರೀತಿ ಮಾಡೋ ಜೊತೆಗೆ ಸಂಸ್ಕರಣೆಯಲ್ಲಿ ತುಂಬಾ ವಿಧಾನಗಳಿದೆ. ಮೊದಲನೇದಾಗಿ ಕ್ಯಾನಿಂಗ್ ಅಂತ ಹೇಳ್ತೀವಿ. ಇದು ನಮ್ಮಲ್ಲಿ ವಿದೇಶದಲ್ಲಿ ತುಂಬಾ ಜಾಸ್ತಿ ಇರುವಂತಹ ಪ್ರೊಸೀಜರ್. ಕ್ಯಾನಿಂಗ್ ಮಾಡೋದಂತ ಅಂದ್ರೆ ಹಣ್ಣುಗಳನ್ನ ಸಕ್ಕರೆ ನೀರಿನಲ್ಲಿ, ಸಕ್ಕರೆ ಸಿರಪ್ ಅಲ್ಲಿ ಹಾಕಿರುವಂತದ್ದು. ಅದೇ ಇವು ತರಕಾರಿಗಳಾದ್ರೆ ಉಪ್ಪಿನ ನೀರಲ್ಲಿ ಹಾಕಿರುವಂತದ್ದು. ಅದನ್ನ ನಾವು ಒಂದು ಟೆಂಪರೇಚರ್ ತನಕ ಹೀಟ್ ಮಾಡಿ ಮತ್ತೆ ಅದನ್ನ ಹಾಕಿ ಡಬ್ಬೀಕರಣ ಅಂತ ಹೇಳ್ತಾರಲ್ಲ, ಆ ರೀತಿ ಹಾಕಿರುವಂತದ್ದು. ಸೊ ಇದಕ್ಕೆ ಒಂದು 2 ವರ್ಷ ತನಕ, 6 ತಿಂಗಳಿಂದ 2 ವರ್ಷ ತನಕ ಇದಕ್ಕೆ ಶೆಲ್ಫ್ ಲೈಫ್ ಇದೆ. ಟೊಮೊಟೊ ಕೂಡ ಕಟ್ ಮಾಡಿ ಕ್ಯಾನ್ ಮಾಡ್ಬೋದು, ಅಥವಾ ಅದನ್ನ ಪೇಸ್ಟ್ ಮಾಡಿ ಕ್ಯಾನಿಂಗ್ ಮಾಡ್ಬೋದು. ಎರಡನೇದು ಏನಂತ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಹಣ್ಣು ಮತ್ತು ತರಕಾರಿಯಲ್ಲಿ ತುಂಬಾ ನೀರಿನ ಅಂಶ ಇರ್ತದೆ. 80-90% ನೀರಿನ ಅಂಶ ಇರ್ತದೆ. ಆ 80-90% ಇರುವಂತ ನೀರಿನ ಅಂಶನ ನಾವು ಕಡಿಮೆ ಮಾಡಿದ್ರೆ, 10% ಕಡಿಮೆ ಮಾಡಿದ್ರೆ ಅದನ್ನ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಅಂತ ಕರಿತೀವಿ. ಹಾಗೆ ಮಾಡೋದ್ರಿಂದ ಡ್ರೈ ಪ್ರಾಡಕ್ಟ್ ಮಾಡ್ಬೋದು. ಆ ಡ್ರೈ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಈ ಮಾಯಿಶ್ಚರ್ ಲಾಸ್ ಆಗೋದ್ರ ಜೊತೆ ಕಿಣ್ವಗಳ ಆಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ, ಮೈಕ್ರೋಬಿಯಲ್ ಕಂಟಾಮಿನೇಷನ್ ಕೂಡ ಕಡಿಮೆ ಆಗುತ್ತೆ. ಇದು ಕೂಡ ನಾವು ತುಂಬಾ ತಿಂಗಳುಗಳು ಇದು ಕೆಡದಂಗೆ ಇಟ್ಕೊಳ್ಬಹುದು. ಮತ್ತೆ ನಾವು ಇದನ್ನ ಉಪಯೋಗಿಸ್ಬೇಕು ಅಂದ್ರೆ ಡ್ರೈ ಫಾರ್ಮ್ ಅಲ್ಲಿ ಕೂಡ ನಾವು ಉಪಯೋಗಿಸ್ಬೋದು, ಪೌಡರ್ ಮಾಡ್ಕೊಂಡು ಉಪಯೋಗಿಸ್ಬೋದು. ಇಲ್ಲ ಅಂತಂದ್ರೆ ಅದನ್ನೇ ನಾವು ನೀರಿನ ನೆನೆ ಹಾಕಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಮತ್ತೆ ತಾಜಾ ಹಣ್ಣಿನಂತೆ ಅಥವಾ ಕಾಯಿಯಂತೆ ಆಗಿರುತ್ತೆ. ಅಥವಾ ಒಂದು ಬಿಸಿ ನೀರಲ್ಲಿ ಒಂದು 10 ನಿಮಿಷ ಬೇಯಿಸಿದ್ರೆ ಕೂಡ ಡಿಹೈಡ್ರೇಟ್ ಆಗಿರುವಂತ ಹಣ್ಣು ಅಥವಾ ತರಕಾರಿ ಮತ್ತೆ ತಾಜಾ ಹಣ್ಣಿನಂತೆ ಆಗುತ್ತೆ. ಇದು ನಿರ್ಜಲೀಕರಣ ಮಾಡುವಂತ ಒಂದು ಯಂತ್ರ. ಅದೇ ರೀತಿ ಶೀತಲೀಕರಣ, ಫ್ರೀಸಿಂಗ್ ಕೂಡ ಒಂದು ಪ್ರೊಸೆಸಿಂಗ್ ಟೆಕ್ನಾಲಜಿ. ಇದ್ರಲ್ಲಿ ಏನು ಅಂತ ಅಂದ್ರೆ ನೀವು ಹಣ್ಣು ಅಥವಾ ಬಟಾಣಿ ಇರ್ಬೋದು ಅಥವಾ ತರಕಾರಿಗಳನ್ನ ಕಟ್ ಮಾಡಿರುವಂಥದ್ದು, ಅದು ಕಟ್ ಮಾಡಿ ಆದ್ಮೇಲೆ ಅದನ್ನ ಬ್ಲಾಂಚಿಂಗ್ ಅಂತ ಹೇಳ್ತೀವಿ. ಬಿಸಿ ನೀರಲ್ಲಿ ಒಂದು 5-10 ನಿಮಿಷದಲ್ಲಿ ತೆಗೆದು ಅದನ್ನ ಮತ್ತೆ ನೀವು ಕವರ್ಗಳಲ್ಲಿ ಪ್ಯಾಕ್ ಮಾಡಿ
ಫ್ರೀಸರ್ಸ್ ಏನಿರುತ್ತೆ ಆ ಫ್ರೀಸರ್ಸ್ಗೆ ಹಾಕಿರ್ಬೋದು. ಇದು ಕೂಡ ಒಳ್ಳೆ ಶೆಲ್ಫ್ ಲೈಫ್ ಇರುವಂತದ್ದು. ನಾವು ಐಸ್ ಕ್ರೀಮ್ ಇಂಡಸ್ಟ್ರಿ ಆಗ್ಬೋದು ಅಥವಾ ಯಾವ್ದಾದ್ರು ನಾವು ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಕೊಡುವಾಗ ನಾವು ಪಲ್ಪ್ನ ತೆಗೆದ್ಬಿಟ್ಟು, ಅಂದ್ರೆ ಈಗ ಬಾಳೆಹಣ್ಣು ಅಂದ್ಕೊಳ್ಳಿ ಅಥವಾ ಮಾವಿನ ಹಣ್ಣು ಅಂದ್ಕೊಳ್ಳಿ, ಮಾವಿನ ಹಣ್ಣನ್ನ ಸಿಪ್ಪೆ ತೆಗೆದು ಒಳಗಡೆ ಇರುವಂತ ಇದನ್ನ ಇದನ್ನ ತೆಗೆದ್ಬಿಟ್ಟು ಅದನ್ನ ಪೇಸ್ಟ್ ತರ ಮಾಡಿ ಮತ್ತೆ ಕವರ್ಗಳಲ್ಲಿ ಪ್ಯಾಕ್ ಮಾಡಿಟ್ಟು ಮತ್ತೆ ಅದನ್ನ ನಿಮ್ಗೆ ಯಾವಾಗ ಬೇಕೋ ಅದನ್ನ ಉಪಯೋಗಿಸ್ಕೋಬಹುದು. ಅದನ್ನ ಈಸಿಂಗ್ ಮಾಡೋದು ಅಂತ ಹೇಳ್ತಾರೆ. ನಂತರ ನಾವು ಸಂಸ್ಕರಣೆ ಮಾಡುವಾಗ 2 ತರದ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ನಾವು ಉಪಯೋಗಿಸ್ತೀವಿ. ಒಂದು ಕ್ಲಾಸ್ 1 ಪ್ರಿಸರ್ವೇಟಿವ್, ಇನ್ನೊಂದು ಕ್ಲಾಸ್ 2 ಪ್ರಿಸರ್ವೇಟಿವ್. ಕ್ಲಾಸ್ 1 ಪ್ರಿಸರ್ವೇಟಿವ್ ಅಂತಂದ್ರೆ ನಾವು ಊಟದಲ್ಲಿ ಉಪಯೋಗಿಸುವಂತ ಉಪ್ಪು ಇರ್ಬೋದು, ಸಕ್ಕರೆ ಇರ್ಬೋದು, ಅಥವಾ ಎಣ್ಣೆ ಇರ್ಬೋದು, ಸ್ಪೈಸಸ್ ಇರ್ಬೋದು, ಅವೆಲ್ಲ ನ್ಯಾಚುರಲ್ ಆಗಿ ಸಿಗುವಂತದ್ದು, ನ್ಯಾಚುರಲ್ ಆಗಿ ನಾವು ಹಾಕೊಳ್ಳುವಂಥದ್ದು, ನಾವು ಉಪಯೋಗಿಸ್ತೀವಿ ಅನ್ನೋಂಥ ಪ್ರಿಸರ್ವೇಟಿವ್ಸ್. ಕ್ಲಾಸ್ 2 ಪ್ರಿಸರ್ವೇಟಿವ್ ಅಂತ ಅಂದ್ರೆ ಕೆಮಿಕಲ್ ಪ್ರಿಸರ್ವೇಟಿವ್. ಅದು ಒಂದು ಲೈಕ್ ಸಿಟ್ರಿಕ್ ಆಸಿಡ್ ಇರ್ಬೋದು, ಸೋಡಿಯಂ ಬೆಂಜೋಯೇಟ್ ಇರ್ಬೋದು, ಅಥವಾ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಇರ್ಬೋದು. ಈ ತರದ ಪ್ರಿಸರ್ವೇಟಿವ್, ಕೆಮಿಕಲ್ ಪ್ರಿಸರ್ವೇಟಿವ್ಸ್. ಮತ್ತೆ ಅದನ್ನ ಹಾಕುವಾಗ ನಾವು ಎಷ್ಟು FAO ಸ್ಪೆಸಿಫಿಕೇಶನ್ಸ್ ಸ್ಪೆಸಿಫೈ ಮಾಡಿರ್ತಾರೆ ಅಷ್ಟೇ ಕ್ವಾಂಟಿಟಿ ಹಾಕಬೇಕು. ಇದರಲ್ಲಿ ಒಂದು 40 ppm ಹಾಕ್ಬೇಕು ಅಂತಂದ್ರೆ 40 ppm ಅಷ್ಟೇನೆ ಹಾಕ್ಬೇಕು. ಪಾಸ್ ಪರ್ಗೆ 14 mg per ಲೀಟರ್ ಅಷ್ಟೇ ಹಾಕ್ಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕೋಂಗಿಲ್ಲ. ಅದನ್ನ ಹಾಕೋದ್ರಿಂದ ನಮಗೆ ಸಂಸ್ಕರಣಾ ಅವಧಿ ಜಾಸ್ತಿ ಆಗುತ್ತೆ. ಹೀಗೆ ಈ ತರ ಕೆಲವೊಂದು ಪ್ರೊಸೆಸಿಂಗ್ ಟೆಕ್ನಾಲಜಿಗಳಿದ್ದಾವೆ. ಅದರಲ್ಲಿ ನಾವು ಒಂದು ಹಣ್ಣನ್ನು ತಗೊಂಡ್ರೆ, ಅಂದ್ರೆ ಒಂದು ಟೊಮೊಟೊ ತಗೊಂಡ್ರೆ, ಟೊಮೊಟೊದಲ್ಲಿ ನಾವು ಬರೀ ತರಕಾರಿಯಾಗಿ ಉಪಯೋಗಿಸೋದ್ರ ಜೊತೆಗೆ ಸಂಸ್ಕರಣಾ ವಿಧಾನಗಳನ್ನ ಉಪಯೋಗಿಸಿ ನಾವು ತುಂಬಾ ತರದ ಉತ್ಪನ್ನಗಳನ್ನ ಮಾಡ್ಬೋದು. ಟೊಮೊಟೊ ರಸವನ್ನು ತಗೊಳ್ಳೋದು, ಪ್ಯೂರಿ ಮಾಡೋದು, ಸಾಸ್, ಕೆಚಪ್, ಚಟ್ನಿ, ಸೂಪ್, ಮತ್ತೆ ಉಪ್ಪಿನಕಾಯಿ ಇರ್ಬೋದು, ಅಥವಾ ಟೊಮೊಟೊ ಮತ್ತೆ ಮೆಣಸಿನಕಾಯಿ ಸಾಸ್, ಟೊಮೊಟೊ ಪುಡಿ, ಈ ತರ ಮಾಡುವಂಥದ್ದು. ಸೊ ನಾನು ನಿಮ್ಗೆ ಕೆಲವೊಂದು ಚಿತ್ರಗಳನ್ನ ತೋರಿಸ್ಕೊಂತಾ ಹೋಗ್ತೀನಿ, ಮತ್ತೆ ನಮ್ಮ ಪ್ರೊಸೀಜರ್ಸ್ ಕೂಡ ನಿಮ್ಗೆ ಹೇಳ್ತಾ ಬರ್ತೀನಿ. ನಿಮ್ಗೆ ಯಾವುದೇ ಇಂಟ್ರೆಸ್ಟ್ ಇದ್ರು ನಾನು ಯಾಕಂದ್ರೆ ನಮ್ಗೆ 1 ಗಂಟೆ ಅಷ್ಟೇ ನನಗೆ ಇರೋದು ಸೆಷನ್. ಸೊ ನೀವು ಕೊನೆಗೆ ನನ್ನ ಫೋನ್ ನಂಬರ್ ತಗೋಬಹುದು. ನೀವು ಬೆಳೆಯುವಂತ ಹಣ್ಣು ತರಕಾರಿಯಲ್ಲಿ ಮಾಡಬಹುದಾದಂತ ಸಂಸ್ಕರಣೆ ಮಾಡುವಂತ ಉತ್ಪನ್ನಗಳು ನೀವು ನನ್ನ ತಿಳ್ಕೊಬಹುದು. ಪ್ರೊಸೀಜರ್ ಮತ್ತೆ ನಮ್ಮಲ್ಲಿ ಬಂದು ತಿಳ್ಕೊಬಹುದು ಮಾಡೋದು ಹೇಗೆ ಅಂತೇಳಿ. ಇದನ್ನ ನಾವು ಪ್ಯೂರಿನ ಕ್ಯಾನ್ ನಲ್ಲಿ ಹಾಕಿಟ್ಟು ಬಾಟಲ್ಸ್ ಅಲ್ಲಿ ಹಾಕಿ ಪ್ರಿಸರ್ವ್ ಮಾಡುವಂಥದ್ದು. ನಂತರ ಪೇಸ್ಟ್, ಈಗ ನಿಮ್ಗೆ ಗೊತ್ತು ಟೊಮೊಟೊ ಕೆಲವೊಂದ್ಸಲ ಕಡಿಮೆ ರೇಟ್ ಆಗ್ಬಿಟ್ಟಿದೆ, 5 ರೂಪಾಯಿ per kg ಹಾಗೆ. ಆ ಟೈಮಲ್ಲಿ ನೀವು ಈ ತರದೆಲ್ಲ ಪ್ರಾಡಕ್ಟ್ಸ್ ಮಾಡಿಟ್ಕೋಬಹುದು. ಪೇಸ್ಟ್ ಮಾಡಿಟ್ಕೊಳ್ಳೋದು, ಪೌಡರ್ ಮಾಡಿಟ್ಕೊಳ್ಳೋದು, ಮತ್ತೆ ಕೆಚಪ್ ಕೂಡ ತುಂಬಾ ಸುಲಭವಾದ ವಿಧಾನ. ಕೆಚಪ್ ನೀವು ಎಲ್ಲ ಚೈನೀಸ್ ಫುಡ್ ಅಲ್ಲಿ ಹಾಕ್ಬೋದು, ಅಥವಾ ನಾವೇನು ಕಬಾಬ್ಸ್ ಮಾಡ್ತೀವಿ ಅಥವಾ ಬಜ್ಜಿಗಳು ಮಾಡ್ತೀವಿ ಅದಕ್ಕೆಲ್ಲದೂ ಹಂಚ್ಕೊಂಡು ತಿನ್ನೋಂಗೆ, ಅಥವಾ ಈಗ ಮಕ್ಕಳು ನಾವು ಚಪಾತಿ ರೊಟ್ಟಿಗೆಲ್ಲ ಹಾಕೊಂಡು ತಿನ್ನುವಂಥ ಕೆಚಪ್ ಕೂಡ ಮಾಡ್ಬೋದು. ಜೊತೆಗೆ ಚಟ್ನಿ ಪುಡಿ ಮತ್ತೆ ಚಟ್ನಿ ಗೊಜ್ಜು ತರಾನು ಕೂಡ ಇದನ್ನ ಟೊಮೊಟೊದಲ್ಲಿ ಮಾಡುವಂಥದ್ದು. ನಂತರ ಟೊಮೊಟೊ ಡ್ರಿಂಕ್ ಕೂಡ ಮಾಡ್ಬೋದು. ಬರೀ ನಾವು ಹಣ್ಣಿನಲ್ಲೇ ಡ್ರಿಂಕ್ ಮಾಡ್ತೀವಿ ಅಂತಲ್ಲ, ಟೊಮೊಟೊ ಕಾಕ್ಟೈಲ್ ಅಂತ ಹೇಳಿ ಇದನ್ನು ಕೂಡ ಫರ್ಮೆಂಟ್ ಮಾಡಿ ನಾವು ಕಾಕ್ಟೈಲ್ ಡ್ರಿಂಕ್ ಮಾಡುವಂಥದ್ದು. ಈ ಕಾಕ್ಟೈಲ್ ಮಾಡುವಾಗ ಎಲ್ಲ ತರದ ಸ್ಪೈಸಸ್ ಕೂಡ ಹಾಕ್ಬೋದು. ನಂತರ ಟೊಮೊಟೊ ಸೂಪ್ ಪೌಡರ್ ಕೂಡ ಮಾಡ್ಬೋದು, ಅಥವಾ ಸೂಪ್ ಕೂಡ ಮಾಡ್ಬೋದು. ನೀವು ಯಾವಾಗಲೂ ಯಾವುದೇ ಒಂದು ರೆಸ್ಟೋರೆಂಟ್ಗೆ ಹೋದ್ರೆ ಊಟ ಮಾಡುವ ಮುಂಚೆ ಸೂಪ್ ಕುಡಿದ್ರೆ ನಮ್ಗೆ ಅದನ್ನ ಅಪಟೈಸರ್ ಅಂತ ಹೇಳ್ತಾರೆ, ಹೊಟ್ಟೆ ಹಸುವನ್ನು ಜಾಸ್ತಿ ಮಾಡುವಂಥದ್ದು. ಮತ್ತೆ ನಿಮ್ಗೆ ಬಿಸಿ ಬಿಸಿಯಾಗಿ ಅದು ಈ ವೆದರ್ಗೆ ತುಂಬಾ ಚೆನ್ನಾಗಿರುವಂತ ಸೂಪ್ ಪೌಡರ್ಸ್ ಕೂಡ ಮಾಡಿ ಇನ್ಸ್ಟೆಂಟ್ ಆಗಿ ಈಗ ನೋರ್ ಅನ್ನೋ ಒಂದು ಕಂಪ್ನಿ ಇದೆ, ಆ ಕಂಪ್ನಿಯವರು ಪೌಡರ್ಸ್ ಮಾಡಿ ಮಾಡ್ತಾರೆ. ಅದೇ ರೀತಿ ಇದರಲ್ಲಿ ಕೂಡ ನಾವು ಪೌಡರ್ಸ್ ಮಾಡಿ ಮಾಡ್ಬೋದು. ನಂತರ ಸೂಪ್ ಮಿಶ್ರಣ ಮಾಡ್ಕೊಂಡು ಕ್ಯಾಂಡ್ ಪ್ರಾಡಕ್ಟ್ ಮಾಡಿ, ಜೊತೆಗೆ ಇದನ್ನ ಹಾಗೆ ಬೇಯಿಸಿ ಹಾಗೆ ನೀರಲ್ಲಿ ಬಿಸಿ ನೀರಲ್ಲಿ ಉಪ್ಪು ನೀರಲ್ಲಿ ಹಾಕಿರುವಂಥದ್ದು. ಉಪ್ಪಿನಕಾಯಿ ನಾನು ಇದನ್ನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಪ್ರತಿಯೊಂದು ಮನೆಗಳಲ್ಲಿ ನಮ್ಮದೇ ಒಂದು ವಿಧಾನ ಅದು ಉಪ್ಪಿನಕಾಯಿ ಮಾಡುವಂಥದ್ದು. ಪ್ರತಿಯೊಂದು ಉಪ್ಪಿನಲ್ಲಿ ನೆನೆಸಿಟ್ಟು ಮತ್ತೆ ಅದನ್ನ ಒಗ್ಗರಣೆ ಹಾಕಿ ಮಾಡುವಂಥದ್ದು. ನಂತರ ಟೊಮೊಟೊ ಸಾಸ್ ಜೊತೆಗೆ ಟೊಮೊಟೊ ಮತ್ತೆ ಮೆಣಸಿನಕಾಯಿ ಸಾಸ್ ಕೂಡ ಮಾಡಿ ಇಡ್ಬೋದು. ಮತ್ತೆ ಪುಡಿ, ಈಗ 1 kg ನೀವು ಟೊಮೊಟೊ ಇದೆ ಅಂದ್ರೆ ಅದನ್ನ ಕಟ್ ಮಾಡಿ ಈ ರೀತಿ ಕಟ್ ಮಾಡ್ಬಿಟ್ಟು ಒಂದು ಡಿಹೈಡ್ರೇಟರ್, ಹಾಟ್ ಏರ್ ಓವನ್ ಅಥವಾ ಡಿಹೈಡ್ರೇಟರ್, ಇಲ್ಲ ಅಂದ್ರೆ ನಿಮ್ಮಲ್ಲಿ ಚೆನ್ನಾಗಿ ಬಿಸಿಲು ಇದ್ರೆ ಟೆರಸಲ್ಲಿ ಮೇಲ್ಗಡೆ ಬಿಸಿಲು ಒಣಗಿಸ್ಬೋದು, ಅಥವಾ ನೆಲದಲ್ಲಿ ಚೆನ್ನಾಗಿ. ಅದೇ ಬಟ್ ಆಚೆ ಒಣಗಿಸುವಾಗ ಒಂದು ನೀವು ಪ್ರಿಕಾಷನ್ ತಗೋಬೇಕು ಅಂತಂದ್ರೆ
ಆ ಪೀಸ್ಗಳ ಮೇಲೆ ಒಂದು ಬಟ್ಟೆ ಪದರ ಹಾಕ್ಬೇಕು, ಇಲ್ಲ ಅದು ಧೂಳಾಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ಡ್ರೈ ಮಾಡಿ ನಂತರ ಅದನ್ನ ಪೌಡರ್ ಮಾಡ್ಕೊಂಡು ಉಪಯೋಗಿಸ್ಬೋದು. ಸೊ ಆ ಪೌಡರ್ ನೀವು ಬಂದ್ರೆ 1 kg ಮಾತ್ರ 100 ಗ್ರಾಮ್ ನಿಮಗೆ ಟೊಮೊಟೊ ಪೌಡರ್ ಸಿಗುತ್ತೆ. ನಂತರ ಈ ಕ್ಯಾಬೇಜ್ ಅಲ್ಲಿ ಸಾಲ್ಟ್ ವಾಟ್ ಅಂತ ಮಾಡ್ತೀವಿ. ಕ್ಯಾಬೇಜ್ ನ ಕಟ್ ಮಾಡ್ಬಿಟ್ಟು ಪ್ರತಿ ಪದರದಲ್ಲಿ ಉಪ್ಪು, ಒಂದು ಪದರ ಕ್ಯಾಬೇಜ್ ಇನ್ನೊಂದು ಪದರ ಉಪ್ಪು ಹಾಕಿ ನೆನೆಸಿಟ್ಟು 1 ವಾರ ಆದ್ಮೇಲೆ ಮತ್ತೆ ಅದಕ್ಕೆ ಬೇಕಾಗುವಂತ ಬೇರೆ ಸ್ಪೈಸಸ್ ಹಾಕ್ಬಿಟ್ಟು ನೀವು ಅದನ್ನ ಸಾಲ್ಟ್ ವಾಟ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಪ್ರೋಬಯೋಟಿಕ್ ಫುಡ್ ಐಟಮ್ ಅಂತ ಹೇಳ್ತಾರೆ. ನಿಮ್ಗೆ ಹೆಂಗ್ ಗೊತ್ತು, ನಮ್ಗೆ ನಮ್ಮ ಇಂಟೆಸ್ಟೈನಲ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಮ್ಮಲ್ಲಿ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಒಂದು ಒಳಗಡೆ ಇರ್ತದೆ ಇಂಟೆಸ್ಟೈನಲ್ ಕಟ್ ಅಲ್ಲಿ. ಅದಕ್ಕೆ ಬೇಕಾಗುವಂತದ್ದು ಈ ಉಪ್ಪಿನಕಾಯಿಗಳು ಇರ್ತದೆ ಮತ್ತೆ ಸಾಲ್ಟ್ ವಾಟರ್ ಅಲ್ಲಿ ಇರ್ತದೆ. ಅದನ್ನ ನಾವು ದಿನ ಉಪಯೋಗಿಸಿದ್ರೆ ನಮ್ಮ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ. ಬಾಳೆಹಣ್ಣಿನಲ್ಲಿ ಏನೇನ್ ಮಾಡ್ಬೋದು ಅಂದ್ರೆ ಬಾಳೆಹಣ್ಣಿನ ಡ್ರಿಂಕ್ಸ್, RTS, ಅದನ್ನ ಅದ್ರದ್ದು ಫೈಬರ್ ಎಲ್ಲ ತೆಗೆದ್ಬಿಟ್ಟು ಕ್ಲಾರಿಫೈಡ್ ಜ್ಯೂಸಸ್ ಮಾಡ್ಬೋದು, ವಿನೆಗರ್ ಮಾಡ್ಬೋದು, ನಂತರ ವೈನ್ ಕೂಡ ಮಾಡ್ಬೋದು. ವೈನ್ ತುಂಬಾ ಸುಲಭವಾದ ವಿಧಾನ, ಬಟ್ ಇದು ನೀವು ಎಲ್ಲಾ ಹಣ್ಣುಗಳಲ್ಲೂ ಮಾಡ್ಬೋದು. ವೈನ್ ಅಂತ ಅಂದ್ರೆ ಗ್ರೇಪ್ಸ್ ಅಲ್ಲಿ ಮಾಡುವಂತದ್ದು. ಅದೇ ನಾವು ಎಲ್ಲ ಪ್ರತಿಯೊಂದು ಹಣ್ಣಿನ ಮಾಡುವಾಗ ಬಾಳೆಹಣ್ಣಿನ ವೈನು, ಕಿತ್ತಳೆ ಹಣ್ಣಿನ ವೈನು, ಪಪ್ಪಾಯ ವೈನ್, ಆ ರೀತಿ ನಾವು ವೈನ್ಗಳು ಮಾಡ್ಬೋದು. ವೈನ್ ಮಾಡೋ ಬೇಕಾಗಿರೋದೇನು ಅಂದ್ರೆ ಹಣ್ಣು ಮತ್ತೆ ಈಸ್ಟ್ ಒಂದು ಬೇಕು, ಮತ್ತೆ ಸ್ವಲ್ಪ ಸಕ್ಕರೆ ಬೇಕು. ಅಷ್ಟು ಮಾಡಿ ನಾವು ನನ್ನ ಪ್ರೊಸೀಜರ್ ನಿಮಗೆ ಬೇಕಂದ್ರೆ ಕೊನೆಗೆ ಹೇಳ್ಕೊಡ್ತೀನಿ. ಪ್ರತಿಯೊಂದದ್ದು ಒಂದು ಬೇರೆ ಬೇರೆ ತರ ವಿಧಾನದಲ್ಲಿ ಮಾಡ್ಬೇಕಾಗುತ್ತೆ. ಬಾಳೆಹಣ್ಣು ಚಿಪ್ಸ್ ನಿಮ್ಗೆ ಗೊತ್ತೇ ಇರೋದು, ನೇಂದ್ರನ್ ರೈಸ್ ತಗೊಂಡು ಅದರಲ್ಲಿ ಚಿಪ್ಸ್ ಮಾಡುವಂಥದ್ದು. ಹಾಗೆ ಅದನ್ನ ಬಾಳೆಹಣ್ಣನ್ನ ಡಿಹೈಡ್ರೇಟೆಡ್ ಸ್ಲೈಸಸ್ ಆಗಿ ಕಟ್ ಮಾಡ್ಬಿಟ್ಟು ಅದನ್ನ ನಾವು ಹಾಗೆ ಡ್ರೈ ಮಾಡುವಂಥದ್ದು, ಅಥವಾ ಹೊಟ್ಟೆ ರೂಮಿನಲ್ಲಿ ಇರ್ಬೋದು, ಅಥವಾ ಬಿಸಿಲಲ್ಲಿ ಹಾಕಿ ಒಣಗಿಸುವಂಥದ್ದು. ಇನ್ನೊಂದು ಈ ಕುಟ್ಟು ಬಾಳೆಹಣ್ಣು ಇರುತ್ತೆ, ಅದನ್ನ ಇಡೀ ಬಾಳೆಹಣ್ಣೆ ಅದನ್ನ ಡ್ರೈ ಮಾಡ್ಬಿಟ್ಟು ಹಾಗೇನೆ ಚಾಕ್ಲೇಟ್ ತರ, ಅಂದ್ರೆ ಅದ್ರಿಂದ ತೇವಾಂಶ ತೆಗೆದ್ಬಿಟ್ಟು ಅದನ್ನ ಬನಾನಾ ಫಿಗ್ ಅಂತ ಕರೀತಾರೆ. ಅದನ್ನ ಎಲ್ಲ ಇದು ವರ್ಲ್ಡ್ ಫೇಮಸ್ ಮಾರ್ಕೆಟ್ ಗಳಲ್ಲಿ ಸಿಗುವಂಥದ್ದು. ಇದನ್ನ ನಾವು ಫಿಗ್ ಅಂತ ಹೇಳ್ಬಿಟ್ಟು ಇದನ್ನ ಉಪಯೋಗಿಸ್ತೀವಿ. ನಂತರ ಜಾಮ್ ಮಾಡ್ಬೇಕು ಅಂತಂದ್ರೆ ನಮ್ಗೆಲ್ಲ ಗೊತ್ತು, ಬರೀ ಕಿಸಾನ್ ಜಾಮ್ ಆಚೆಯಿಂದ ತಂದು ತಗೋಬೇಕು ಅಂತ ಏನಿಲ್ಲ. ಹಣ್ಣನ್ನ ತಗೊಂಡ್ಬಿಟ್ಟು ಸಮ ಪ್ರಮಾಣದ ತಿರುಳು ಮತ್ತೆ ಸಮ ಪ್ರಮಾಣದ ಸಕ್ಕರೆ ಅಥವಾ ಬೆಲ್ಲ, ನಿಮ್ಗೆ ಸಕ್ಕರೆ ಇಷ್ಟ ಇಲ್ಲ ಅಂತಂದ್ರೆ ಬೆಲ್ಲನ ತಗೋಬಹುದು, ಆರ್ಗ್ಯಾನಿಕ್ ಬೆಲ್ಲನ ತಗೊಂಡು ಅದನ್ನ ಕುದಿಸ್ತಾ ಬರ್ಬೇಕು. ಕುದಿಸ್ತಾ ಬಂದಾಗ ಅದಕ್ಕೆ ಕುದಿಸಿ ಒಂದು 10-15 ನಿಮಿಷ ಆಗುವಷ್ಟರಲ್ಲಿ ದಪ್ಪ ತಳದ ಪಾತ್ರೆಗೆ ಕುದಿಸ್ಬೇಕು. ನಂತರ ಅದು ನಿಮ್ಗೆ ಹದ ಬಿಡ್ತಾ ಬರುತ್ತೆ, ಜೊತೆಗೆ ಎಂಡ್ ಪಾಯಿಂಟ್ ಬರುತ್ತೆ. ಅಂದ್ರೆ ಕನ್ಸಿಸ್ಟೆನ್ಸಿ ಬಂದಾಗ ನಿಮ್ಗೆ ಅದ್ರಲ್ಲಿ ನಾವು ಒಂದು TSS ಅಂತ ಮೆಜರ್ ಮಾಡ್ತೀವಿ, ಟೋಟಲ್ ಸಾಲ್ಯುಬಲ್ ಸಾಲಿಡ್ಸ್. ಅದನ್ನ ನಾವು ಮೆಜರ್ ಮಾಡಿದಾಗ ಅದಕ್ಕೆ 65 ಡಿಗ್ರಿ ಫಿಕ್ಸ್ ರಿಫ್ರಾಕ್ಟೋಮೀಟರ್ ಇಂದ ತೆಗಿಬೋದು. ಇಲ್ಲ ಅಂತಂದ್ರೆ ಒಂದು ಸ್ಪೂನ್ ನಲ್ಲಿ ಈ ಬೇಯ್ತಾ ಇರುವಂತಹ ಜಾಮ್ನ ತಗೊಂಡು ಒಂದು ತಟ್ಟೆಯಲ್ಲಿ ಇದನ್ನ ಒಂದು ಡ್ರಾಪ್ ಹಾಕಿದ್ರೆ ಅದು ಡ್ರಾಪ್ ಗಟ್ಟಿಯಾಗಿ ಕುತ್ಕೋಬೇಕು. ಅವಾಗ ಅದು ಒಂದು ಎಂಡ್ ಪಾಯಿಂಟ್ ಬರೆಯುತ್ತೆ. ಅದು ಅಕಸ್ಮಾತ್ ಡಿಸ್ಇಂಟಗ್ರೇಟ್ ಆಯ್ತು ಅನ್ಕೊಳ್ಳಿ, ಅಥವಾ ಆಚೆ ಸ್ಪ್ರೆಡ್ ಆಯ್ತು ಅನ್ಕೊಳ್ಳಿ, ಇನ್ನೊಂದ್ ಸ್ವಲ್ಪ ನೀವು ಕುದಿಸ್ಬೇಕಾಗುತ್ತೆ. ಆ ರೀತಿ ನೀವು ಜಾಮ್ ಎಂಡ್ ಪಾಯಿಂಟ್ ನೋಡ್ಕೊಂಡು ನೀವು ಎಲ್ಲಾ ತರದ ಹಣ್ಣುಗಳನ್ನ ಸೇರಿಸಿ ಲೈಕ್ ಮಲ್ಟಿ ಫ್ರೂಟ್ ಜಾಮ್ ಮಾಡ್ಬೋದು, ನೀವು ಸಿಂಗಲ್ ಫ್ರೂಟ್ ಮಾಡ್ಬೋದು. ನಂತರ ಬಾಳೆಹಣ್ಣಿನ ಹಿಟ್ಟು, ಬಾಳೆಕಾಯಿ ಹಿಟ್ಟನ್ನ ನೀವು ಬಾಕಾವು ಅಂತ ಕರೀತಾರೆ, ಬಾಳೆಕಾಯಿ ಪುಡಿ ಅಂತ ಹೇಳ್ತಾರೆ. ಬಾಳೆಹಣ್ಣಿನ ಹಿಟ್ಟಲ್ಲಿ ಮಾಡ್ಬೋದು. ಈ ಬಾಳೆಹಣ್ಣಿನ ಹಿಟ್ಟಲ್ಲಿ ನೀವು ಸಲಾಡ್ ಹೇಗೆ ಮಕ್ಕಳಿಗೆ ತಿನ್ನಕ್ ಕೊಡ್ತೀರಾ, ಅದೇ ರೀತಿ ಬಾಳೆಹಣ್ಣಿನ ಪುಡಿಯನ್ನ ಕೂಡ ಹಾಲಿನಲ್ಲಿ ಕಲಿಸ್ಬಿಟ್ಟು ಮಕ್ಕಳಿಗೆ ತಿನ್ನಕ್ ಕೊಡ್ಬೋದು. ತುಂಬಾ ನ್ಯೂಟ್ರಿಷಿಯಸ್ ಇರುವಂತದ್ದು. ನೀವೇನು ರಾಗಿ ಸರಿ ಕೊಡ್ತೀರಾ, ಅದೇ ರೀತಿ ಹಣ್ಣಿನಲ್ಲಿ ಕೂಡ ನೀವು ಈ ತರದ ಫುಡ್ ಮಾಡಿ ಕೊಡ್ಬೋದು, ಬೇಬಿ ಫುಡ್ಸ್. ನಂತರ ಅದೇ ಹಿಟ್ಟನ್ನು ಉಪಯೋಗಿಸಿ ಅಥವಾ ಪುಡಿಯನ್ನು ಉಪಯೋಗಿಸಿ, ಬಾಳೆ ಪುಡಿನ ಉಪಯೋಗಿಸ್ಬಿಟ್ಟು ಕೇಕ್, ಬಿಸ್ಕೆಟ್ಸ್, ಮತ್ತೆ ಇವನ್ ಜ್ಯೂಸಸ್ ಅದೆಲ್ಲ ಮಾಡ್ಬೋದು. ಮತ್ತೆ ಬಾಳೆ ಹೂವು ಯೂಶಲಿ ಮಗು ನೀವು ಕಟಾವು ಬರುವಾಗ ನಿಮ್ಮ ಪಾಕಗಳಲ್ಲಿ ಹಂಗೆ ಕಟ್ ಮಾಡಿ ಬಿಸಾಕುವಂಥದ್ದು, ಅದನ್ನ ತಗೊಂಡು ನಾವು ಡಿಹೈಡ್ರೇಟೆಡ್ ಮಾಡಿ ಅದನ್ನ ಚಟ್ನಿ ಪುಡಿಯಲ್ಲಿ ಉಪಯೋಗಿಸ್ಬೋದು. ಇಲ್ಲ ಅಂತಂದ್ರೆ ಉಪ್ಪಿನಕಾಯಿ ಮಾಡೋದ್ರಲ್ಲಿ ಉಪಯೋಗಿಸ್ಬೋದು. ಉಪ್ಪಿನಕಾಯಿ, ಕ್ಯಾಂಡಿ, ಅಥವಾ ಇದನ್ನ ಈವನ್ ಅದರಲ್ಲಿ ಆಂಥೋಸೈನಿನ್ ಅಂತ ಹೇಳಿ ಟ್ರೀಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಅದನ್ನ ಕ್ಲೀನ್ ಕೂಡ ಮಾಡಿ ಕುಡಿಬೋದು. ಬಾಳೆ ದಿಂಡು ಯೂಶಲಿ ವೇಸ್ಟ್ ಆಗುವಂಥದ್ದು. ಆ ಬಾಳೆ ದಿಂಡಿನಲ್ಲಿ ಏನೇನು ತಯಾರಿಸ್ಬೋದು ಅಂತಂದ್ರೆ ಕ್ಯಾಂಡೀಸ್ ತಯಾರಿಸ್ಬೋದು. ಈಗ ನಿಮ್ಗೆ ಪಪ್ಪಾಯದಲ್ಲಿ ಟೂಟಿ ಫ್ರೂಟಿ ಹೇಗೆ ತಯಾರಿಸ್ಬೋದು, ಅದೇ ರೀತಿ ಬಾಳೆ ದಿಂಡಲ್ಲಿ ಕೂಡ ಟೂಟಿ ಫ್ರೂಟಿ ಮತ್ತೆ
ಬಾಳೆದಿಂಡಲ್ಲಿ ಉಪ್ಪಿನಕಾಯಿ ಅದನ್ನೆಲ್ಲ ಉಪಯೋಗಿಸ್ಬೋದು ಮಾಡ್ಬೋದು. ಮಾವಿನ ಹಣ್ಣಲ್ಲಿ ಕೂಡ ತುಂಬಾ ತರದ ಮೌಲ್ಯವರ್ಧನೆ ಮಾಡಿ ಅದರಲ್ಲಿ ಮಾಡ್ಬೋದು, ಉತ್ಪನ್ನಗಳನ್ನ ಮಾಡ್ಬೋದು. ಮೊದಲನೇದಾಗಿ ಹಣ್ಣಿನ ಜಾಮ್ ನಾನು ನಿಮ್ಗೆ ಯಾವ್ದು ಪ್ರೊಸೀಜರ್ ಹೇಳಿದೆ ಅದೇ ರೀತಿ ಪ್ರೊಸೀಜರ್ ಅಲ್ಲಿ ಮಾಡುವಂಥದ್ದು ಬಾಳೆ ಹಣ್ಣಿನ ಜಾಮ್, ಸಾರಿ ಮಾವಿನ ಹಣ್ಣಿನ ಜಾಮ. ಮತ್ತೆ ಇನ್ನೊಂದು ಪ್ರಿಸರ್ವ್ ಅಂತ ಹೇಳಿ, ಇದನ್ನ ಏನಂತ ಅಂದ್ರೆ ಹಣ್ಣನ್ನ ಸ್ಲೈಸಸ್ ಮಾಡ್ಬಿಟ್ಟು ಆ ಸ್ಲೈಸಸ್ ನ ನೀವು ಸಕ್ಕರೆ ಪಾಕದಲ್ಲಿ ತೆಗೆದು ಅದನ್ನ ಹಾಗೆ ಡ್ರೈ ಮಾಡಿದ್ರೆ ಈ ತರ ಪ್ರಿಸರ್ವ್ಸ್ ತರ ಮಾಡ್ಬೋದು. ಈ ರೀತಿ ಡ್ರೈ ಮಾಡ್ಕೊಂಡು ಮಾಡ್ಬೋದು. ಇದು ಕೂಡ ಒಂದು ಎಕ್ಸ್ಪೋರ್ಟ್ ಆಗುವಂತ ಪ್ರಾಡಕ್ಟ್. ಮತ್ತೆ ಚಟ್ನಿ, ಒಂದು ಸ್ವೀಟ್ ಚಟ್ನಿನೂ ಮಾಡ್ಬೋದು, ನೀವು ಖಾರ ಚಟ್ನಿನೂ ಮಾಡ್ಬೋದು. ಉಪ್ಪಿನಕಾಯಿ ತುಂಬಾ ನಮ್ಗೆ ಎಕ್ಸ್ಪೋರ್ಟ್ ಆಗುವಂತ ಟ್ರೆಡಿಷನಲ್ ಫುಡ್ ಐಟಮ್ಸ್. ಈಗ ಬರೀ ನಾವು ಸ್ವೀಟ್ ಪ್ರಾಡಕ್ಟ್ಸ್ ಅಂತ ಅಲ್ಲ, ಅಥವಾ ಅಡ್ವಾನ್ಸ್ ಪ್ರಾಡಕ್ಟ್ಸ್ ಅಂತ ಅಲ್ಲ, ಇನೋವೇಟಿವ್ ಪ್ರಾಡಕ್ಟ್ಸ್ ಅಂತ ಅಲ್ಲ, ಟ್ರೆಡಿಷನಲ್ ಪ್ರಾಡಕ್ಟ್ಸ್ ತುಂಬಾ ಡಿಮ್ಯಾಂಡ್ ಇದೆ. ನಮ್ಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಉಪ್ಪಿನಕಾಯಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಯಾಕಂದ್ರೆ ನಮ್ಮ ಇಂಡಿಯನ್ಸ್ ಎಲ್ಲ ಕಡೆ ಹೋಗಿರ್ತಾರೆ, ಅವರಿಗೆ ಅಲ್ಲಿ ಉಪ್ಪಿನಕಾಯಿ ಸಿಗೋದ್ಕಿಂತ ನಮ್ಮ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗಿರೋ ಉಪ್ಪಿನಕಾಯಿ ತಗೊಳ್ತಾರೆ. ನಂತರ ಸ್ಕ್ವಾಶ್ ಅನ್ನೋದೊಂದು ಬೆವರೇಜ್ ಡ್ರಿಂಕ್. ಇದೇನು ಅಂತ ಅಂದ್ರೆ ಕಾನ್ಸಂಟ್ರೇಟೆಡ್ ಡ್ರಿಂಕ್. ಇದನ್ನ ನೀವು 40 ಡಿಗ್ರಿ ಬ್ರಿಕ್ಸ್ PSS ಇರುತ್ತೆ ಇದರಲ್ಲಿ. ನೀವು ಇದನ್ನ ಸ್ಕ್ವಾಶ್ ಮಾಡ್ಕೊಳ್ಳೋದು ತುಂಬಾ ಸುಲಭವಾದ ವಿಧಾನ. ತಿರುಳನ್ನ ತಗೊಂಡು ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ, ಈ ಕಡೆ ಸಕ್ಕರೆ ನೀರು ಅಂದ್ರೆ ಸಕ್ಕರೆ ಸಿರಪ್ ಏನಿರುತ್ತೆ ಶುಗರ್ ಸಿರಪ್ ನ ಮಾಡ್ಕೋಬೇಕು. ಸೊ ಸಮ ಪ್ರಮಾಣದ ಸಕ್ಕರೆ, ಸಮ ಪ್ರಮಾಣದ ನೀರನ್ನು ಹಾಕಿ ಕುದಿಸಿ, ಇದು ಸಮ ಪ್ರಮಾಣದ ಇದನ್ನ ತಗೊಂಡ್ಬಿಟ್ಟು ನೀವು ಅದಕ್ಕೆ ಹಾಕಿ ನೀವು ಎತ್ತಿಟ್ಕೋಬಹುದು. ಮತ್ತೆ ನಿಮ್ಗೆ ಬೇಕಾದಾಗ 1:3 ಡೈಲ್ಯೂಷನ್, 1 ಭಾಗ ಸ್ಕ್ವಾಶ್ 3 ಭಾಗ ನೀರು ತಗೊಂಡು ಡೈಲ್ಯೂಟ್ ಮಾಡ್ಕೊಂಡು ನೀವು ಅದನ್ನ ಕುಡಿಯೋಕೆ ಕೊಡ್ಬೋದು. ಈ ರೀತಿ ಸ್ಕ್ವಾಶಸ್ ನೀವು ಆಮ್ಲದಲ್ಲಿ ಕೂಡ ಮಾಡ್ಬೋದು. ಮತ್ತೆ ಯಾವ್ದು ಸೀಸನಲ್ ಫ್ರೂಟ್ಸ್ ಇದಾವೆ, ಯಾಕಂದ್ರೆ ಅದು ಪ್ರತಿದಿನ ಸಿಗೋದಿಲ್ಲ, ಹಾಗಾಗಿ ಮಾಡಿಟ್ಕೊಂಡ್ರೆ ನಮ್ಗೆ ವರ್ಷ ಇಡೀ ಅದನ್ನ ಉಪಯೋಗಿಸ್ಬೋದು. ಈ ಆಮ್ ಪಾಪಡ್ ಅಂತ ಕರೀತಾರೆ, ಅದು ಮ್ಯಾಂಗೋ ಲೆದರ್ ಅಂತ ಹೇಳ್ತೀವಿ. ಹಣ್ಣಿನ ತಿರುಳನ್ನು ತಗೊಂಡ್ಬಿಟ್ಟು ಒಂದು ಪದರ ಹಾಕ್ಬಿಟ್ಟು ಅದನ್ನ ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು, ಮತ್ತೆ ಅದು ಒಣಗಿದ ಮೇಲೆ ಮತ್ತೊಂದು ಪದರ ಅದ್ರ ಮೇಲೆ ಹಾಕಿ, ಪದರ ಅದ್ರ ಮೇಲ್ಗಡೆನೆ ಹಾಕೊಂತ ಬರೋದು. ಇದು ನಾವು ನೋಡಿ ಫೋಟೋದಲ್ಲಿ ನೋಡ್ಬೋದು ಆ ರೀತಿ. ಆಮೇಲೆ ಅದು ಎಲ್ಲ ಗಟ್ಟಿ ಆದ್ಮೇಲೆ ಅದನ್ನ ಕಟ್ ಮಾಡಿ ಸ್ಲೈಸಸ್ ಆಗಿ ಮಾಡೋದು. ಇನ್ನೊಂದು ಆಮ್ಚೂರ್ ಪೌಡರ್ ಅಂತ ಹೇಳಿ, ಮಾವಿನ ಹಣ್ಣಲ್ಲಿ ಮಾವಿನ ಹಣ್ಣು ಏನಿರುತ್ತೆ, ತುಂಬಾ ಹುಳಿಯಾಗಿರುವಂತಹ ಮಾವಿನಕಾಯಿಗಳನ್ನ ತಗೊಂಡ್ಬಿಟ್ಟು ಅದನ್ನ ಉಪ್ಪಲ್ಲಿ ಹಾಕಿ ನೆನೆಸಿಟ್ಟು ಡ್ರೈ ಮಾಡಿ, ಕಟ್ ಮಾಡಿ ಡ್ರೈ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಟು ಅದನ್ನ ಮತ್ತೆ ತೆಗೆದು ಅದನ್ನ ಡ್ರೈ ಮಾಡ್ಕೊಂಡು ಅದನ್ನ ಪೌಡರ್ ಮಾಡ್ಕೊಂಡು ಆಮ್ಚೂರ್ ಪೌಡರ್ ಅಂತ ಉಪಯೋಗಿಸ್ಬೋದು. ಇದು ನಮ್ಮಲ್ಲಿ ಹೇಗೆ ನಾವು ಹುಣಸೆ ಹಣ್ಣು ಉಪಯೋಗಿಸ್ತೀವಿ ಅದೇ ರೀತಿ ನಾರ್ತ್ ಇಂಡಿಯಾದಲ್ಲಿ ಆಮ್ಚೂರ್ ಪೌಡರ್ ಉಪಯೋಗಿಸ್ತಾರೆ. ಈವನ್ ಪಾನಿಪುರಿಗೆಲ್ಲ ಇದನ್ನೇ ಪೌಡರ್ ಹಾಕಿ ಮಾಡುವಂಥದ್ದು. ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ನಂತರ ಕ್ಯಾನಿಂಗ್ ಮಾಡ್ಬೇಕು ಅಂತ ಅಂದ್ರೆ ಮಾವಿನ ಹಣ್ಣನ್ನು ಕಟ್ ಮಾಡಿ, ತಿರುಳನ್ನು ಕಟ್ ಮಾಡಿ ಶುಗರ್ ಸಿರಪ್ ಅಲ್ಲಿ ಹಾಕಿರುವಂಥದ್ದು. ಈ ರೀತಿ ಪ್ರಿಸರ್ವೇಶನ್ ಮಾಡ್ಬೇಕಾದ್ರು ಹಾಕಿ ಅದನ್ನ ಮತ್ತೆ ಬಿಸಿನೀರಲ್ಲಿ ಹಬೆಯಲ್ಲಿ ಬೇಯಿಸಿ ಮತ್ತೆ ಇಡುವಂಥದ್ದು. ನಂತರ ಇನ್ನೊಂದು ಡ್ರಿಂಕ್ ನೆಕ್ಟರ್ ಅಂತ ಹೇಳಿ, ಬೆವರೇಜಸ್ ಅಲ್ಲಿ ಸ್ಕ್ವಾಶ್ ಇದೆ, ನೆಕ್ಟರ್ ಇದೆ, ರೆಡಿ ಟು ಸರ್ವ್ ಡ್ರಿಂಕ್ ಇದೆ, ಕಾರ್ಡಿಯಲ್ ಅಂತ ಇದೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಶುಗರ್ ಕಾನ್ಸಂಟ್ರೇಷನ್ಸ್ ವೇರಿಯೇಷನ್ಸ್ ಆಗುತ್ತೆ, ಮತ್ತೆ ಕನ್ಸಿಸ್ಟೆನ್ಸಿನೂ ಚೇಂಜ್ ಆಗುತ್ತೆ. ಈ ಕಾರ್ಡಿಯಲ್ ಅಂತ ಅನ್ನೋದು ಅದ್ರಲ್ಲಿ ಏನು ಅಂತಂದ್ರೆ ಅದನ್ನ ನಾವು ಡೈರೆಕ್ಟ್ ಆಗಿ ಕುಡಿಯೋದ್ಕಿಂತನೂ ಯಾವ್ದಾದ್ರು ನೀವು ಬೇರೆ ಹಾರ್ಡ್ ಡ್ರಿಂಕ್ಸ್ ಕುಡಿಯುವಾಗ ಸೋಡಾ ಬದಲು ಈ ಕಾರ್ಡಿಯಲ್ ನ ಮಿಕ್ಸ್ ಮಾಡಿ ಕುಡಿಯುವಂತ ಅಭ್ಯಾಸ. ಅದು ಯೂಶಲಿ ಕಾರ್ಡಿಯಲ್ ನೀವು ಹುಳಿ ಇರುವಂತ ನಿಂಬು ಜಾತಿಯ ಹಣ್ಣುಗಳಲ್ಲಿ ಮಾಡ್ತಾರೆ ಕಾರ್ಡಿಯಲ್. ಮತ್ತೆ ಈ ನಿಮ್ಗೆಲ್ಲ ಕಾನ್ಫ್ಲೆಕ್ಸ್ ಮಕ್ಕಳು ಬೆಳಗ್ಗೆ ತಿನ್ನೋದು ಅಭ್ಯಾಸ ಇರ್ತದೆ. ಕೆಲಾಗ್ಸ್ ಕಾನ್ಫ್ಲೆಕ್ಸ್ ಇರ್ಬೋದು, ಸೀರಿಯಲ್ ಫ್ಲೆಕ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಹಣ್ಣಿನ ತಿರುಳಿನ ಪುಡಿ ಅಥವಾ ತಿರುಳನ್ನು ಹಾಕಿ ಅದನ್ನ ಕಾನ್ಫ್ಲೆಕ್ಸ್ ಮಾಡಿದ್ರೆ ನಿಮ್ಗೆಲ್ಲ ಮ್ಯಾಂಗೋ ಫ್ಲೇವರ್ ಇರುವಂತದ್ದು, ಸ್ಟ್ರಾಬೆರಿ ಫ್ಲೇವರ್ ಇರುವಂತದ್ದು, ಮತ್ತೆ ಫ್ರೂಟ್ ಕೂಡ ಇರೋದು. ಜಸ್ಟ್ ಫ್ಲೇವರ್ ಅಂದ್ರೆ ಒಂದ್ಸಲ ಏನಾಗುತ್ತೆ, ಸಿಂಥೆಟಿಕ್ ಕೆಮಿಕಲ್ಸ್ ಹಾಕ್ಬಿಡ್ತಾರೆ ಅದು ಫ್ಲೇವರ್ ಕೊಡುವಂಥದ್ದು. ಇದ್ರಲ್ಲಿ ಅಂತಂದ್ರೆ ಹಣ್ಣನ್ನೇ ಹಾಕಿ ಮಾಡ್ಬೋದು. ಆಮೇಲೆ ಮ್ಯಾಂಗೋ ಕಸ್ಟರ್ಡ್ ಪೌಡರ್ ಇರ್ಬೋದು, ಟಾಫೀಸ್ ಇರ್ಬೋದು. ಟಾಫೀಸ್ ನಾನು ನಿಮ್ಗೆ ಚಾಕ್ಲೇಟ್ ಆಮ್ ಪಾಪಡ್ ಅಂತ ಹೇಳಿದ್ರೆ ಅದೇ ರೀತಿ ಟಾಫೀಸ್ ಮಾಡೋದು. ಮತ್ತೆ ಇದರಲ್ಲಿ ಪೌಡರ್ ಕೂಡ ಮಾಡಿ ಇಟ್ಬಿಡ್ಬೋದು. ಮ್ಯಾಂಗೋ ವೈನ್ ಕೂಡ ನಾವು ಹೇಗೆ ಬಾಳೆಯಲ್ಲಿ ವೈನ್ ಮಾಡ್ಬೋದು ಅದೇ ರೀತಿ ಬಾಳೆಹಣ್ಣಿನಲ್ಲಿ ಇದರಲ್ಲೂ ಕೂಡ ವೈನ್ ಮಾಡ್ಬೋದು. ಈ ಪಪ್ಪಾಯ ಬಂದ್ರೆ ಪಪ್ಪಾಯದಲ್ಲಿ
ಟೂಟಿ ಫ್ರೂಟಿ ನೀವು ಮೋಸ್ಟ್ಲಿ ಗೊತ್ತಿದೆ, ಪ್ರತಿಯೊಂದು ಬ್ರೆಡ್ ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಪೀಸಸ್ ಏನಿರುತ್ತೆ ಅದು ಕಾಯಿ ಪಪ್ಪಾಯದಲ್ಲಿ ಮಾಡುವಂಥದ್ದು. ಕಾಯಿ ಪಪ್ಪಾಯದಲ್ಲಿ ಮಾಡಿ ಮತ್ತೆ ದಿಲ್ ಪಸಂದ್ ಸ್ವೀಟ್ ಇರ್ಬೋದು ಅಥವಾ ಐಸ್ ಕ್ರೀಮ್ ಗಡ್ಬಡ ಐಸ್ ಕ್ರೀಮ್ ಅಲ್ಲಿ ಇರ್ಬೋದು, ನಾವು ಟೂಟಿ ಫ್ರೂಟಿ ಉಪಯೋಗಿಸ್ತೀವಿ. ಮಾಡುವಂತ ವಿಧಾನ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕಾಯಿ ಪಪ್ಪಾಯ ತಗೊಂಡು ಅದನ್ನ ಕಟ್ ಮಾಡಿ ಬಿಸಿ ನೀರಲ್ಲಿ ಸ್ವಲ್ಪ ಕುದಿಸಿ, ಆಮೇಲೆ ಅದಕ್ಕೆ ಬೇಕಾದ್ರೆ ನೀವು ಫುಡ್ ಕಲರೆನ್ಸ್ ಹಾಕೋಬಹುದು, ಇಲ್ಲ ನ್ಯಾಚುರಲ್ ಕಲರ್ಸ್ ಹಾಕ್ಬೋದು. ನಂತರ ಇದನ್ನ ಈ ರೀತಿ ನೆರಳಲ್ಲೇ ಒಣಗಿಸ್ಕೋಬಹುದು. ನೆರಳು ಅಥವಾ ಬಿಸಿಲು ಒಣಗಿಸಿದ್ರೆ ನಿಮ್ಗೆ ಈ ಥರದ್ದು ಟೂಟಿ ಫ್ರೂಟಿ ಆಗುತ್ತೆ. ಆಮೇಲೆ ಈ ಪಪ್ಪಾಯ ಕಾಯಿ ತುಂಬಾ ನ್ಯೂಟ್ರಿಷನಲಿ ತುಂಬಾ ಒಳ್ಳೇದು. ಸೊ ಅದರಲ್ಲಿ ನಾವು ಪಲ್ಯ ಮಾಡುವಂಥದ್ದು ಅಭ್ಯಾಸ ಇದೆ. ಅದೇ ತರ ಉಪ್ಪಿನಕಾಯಿ ಕೂಡ ಮಾಡ್ಬೋದು. ಉಪ್ಪಿನಕಾಯಿ ಪ್ರೊಸೀಜರ್ ಪಪ್ಪಾಯ ಕಾಯಿ ಉಪ್ಪಿನಕಾಯಿ, ಪಪ್ಪಾಯ ಕಾಯಿದು ಪುಡಿ ಮಾಡ್ಬೋದು, ಪಪ್ಪಾಯ ಕಾಯಿ ಚಟ್ನಿ ಪುಡಿ ಮಾಡ್ಬೋದು. ಮತ್ತೆ ಚಿಪ್ಸ್ ನೀವು ಹೇಗೆ ಫೇಮಸ್ ಇರೋದು ಈಗ ಚಿಪ್ಸ್ ನಿಮ್ಗೆ ಬಾಳೆ ಚಿಪ್ಸ್ ಮತ್ತೆ ಆಲೂಗಡ್ಡೆ ಚಿಪ್ಸ್, ಅದೇ ರೀತಿ ಪಪ್ಪಾಯ ಕಾಯಿಯಲ್ಲಿ ಕೂಡ ಚಿಪ್ಸ್ ಮಾಡಿ ನೀವು ಮಾಡ್ಬೋದು. ಮತ್ತೆ ಪಪ್ಪಾಯ ಕಾಯಿ ಅಡಿಕೆ, ಹೇಗೆ ನಮ್ಗೆ ಅಡಿಕೆ ಒಂದು ಜೀರ್ಣಶಕ್ತಿ ವೃದ್ಧಿ ಮಾಡುತ್ತೆ, ಅದೇ ರೀತಿ ನೀವು ಪಪ್ಪಾಯ ಕಾಯಿ ಅಡಿಕೆ ತಗೊಂಡು ಅದರಲ್ಲಿ ನೀವು ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿ ಅದನ್ನ ಕಾಯಿ ಅಡಿಕೆ ತರ ಮಾಡ್ಕೋಬಹುದು. ಜಾಮ್ ಕೂಡ ಸೇಮ್ ಪ್ರೊಸೀಜರ್. ನಾವು ಯಾವ್ದು ಮಾವಿನ ಹಣ್ಣಿನ ಜಾಮ್ ಇರ್ಬೋದು, ಬಾಳೆ ಜಾಮ್ ಇರ್ಬೋದು, ಜಾಮ್ ಮಾಡಿರ್ಬೋದು. ಈಗ ನೆಕ್ಟರ್ ಅನ್ನೋದು ಡ್ರಿಂಕ್, ಸ್ಕ್ವಾಶ್, ನಂತರ ಪಪ್ಪಾಯ ಒಣಗಿಸಿಟ್ಟು ಹಾಗೆ ಕ್ಯಾಂಡಿ ಮಾಡಿ ಮತ್ತೆ ಕ್ಯಾಂಡಿಂಗ್ ಮಾಡುವಂಥದ್ದು ಮಾಡ್ಬೋದು. ನಂತರ ನೋಡಿ ಈ ತರದ್ದೆಲ್ಲ, ಮತ್ತೆ ಇದನ್ನ ನೀವು ಯಾವ್ಯಾವ ರೀತಿ ಕಟ್ ಮಾಡ್ತೀರಾ, ದಪ್ಪದಾದ ಕ್ಯಾಂಡೀಸ್ ಮಾಡ್ಬೋದು ಅಥವಾ ಚಿಕ್ಕ ಚಿಕ್ಕ ಕ್ಯಾಂಡೀಸ್ ಕೂಡ ಮಾಡ್ಬೋದು. ಈ ಹಣ್ಣಿಗೆ ಎಷ್ಟು ಬೆಲೆ ಇದೆ ಅಷ್ಟೇ ಪಪ್ಪಾಯ ಎಲೆ ಸಂಸ್ಕರಣೆಯಲ್ಲಿ ಕೂಡ ತುಂಬಾ ಉಪಯೋಗ ಆಗುವಂಥದ್ದು. ಡೆಂಗು ಅಂತ ಒಂದು ರೋಗ ಬಂದಾಗ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುವಾಗ ಪಪ್ಪಾಯ ಎಲೆಯನ್ನು ತುಂಬಾ ಔಷಧೀಯ ಗುಣ ಇದೆ, ಪ್ಲೇಟ್ಲೆಟ್ ಕೌಂಟ್ಸ್ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ಪಪ್ಪಾಯ ಎಲೆಯ ಪುಡಿ ಮಾಡ್ಕೋಬಹುದು, ಪಪ್ಪಾಯ ಎಲೆಯ ರಸವನ್ನು ತೆಗಿಬಹುದು. ನಂತರ ಇದರಲ್ಲಿ ಕ್ಯಾಪ್ಸೂಲ್ಸ್ ಕೂಡ ಮಾಡ್ಬೋದು. ಅದೇ ಒಂದು ನಾವು ಗಮನ ಹರಿಸ್ಬೇಕು ಅಂತ ಅಂದ್ರೆ ಇದಕ್ಕೆ ಯಾವುದೇ ಕೆಮಿಕಲ್ ಸ್ಪ್ರೇ ಆಗಿರಬಾರ್ದು. ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಯಾವ ಎಲೆಗಳನ್ನು ಉಪಯೋಗಿಸ್ಬಾರ್ದು, ಅದಕ್ಕೆ ಸ್ಪ್ರೇ ಆಗಿರಬಾರ್ದು. ಅಂತದನ್ನು ತಗೊಂಡು ಕೊಚ್ಚಿ ಮಾಡ್ಬೇಕು. ಮತ್ತೆ ಇನ್ನೊಂದು, ಈ ಪಪ್ಪಾಯದಲ್ಲಿ ಪಪ್ಪಾಯಿನ್ ಅಂತ ಒಂದು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದೊಂದು ಲ್ಯಾಟೆಕ್ಸ್ ಏನ್ ಬರುತ್ತೆ, ಒಂದು ಹಾಲು ಬರುತ್ತಲ್ಲ ಕಾಯಿ ಪಪ್ಪಾಯದಲ್ಲಿ, ಒಂದು 1 to 2 mm ಅಷ್ಟು ಸ್ಲಿಪ್ ಕೊಟ್ಟು ಬ್ಲೇಡ್ ಅಲ್ಲಿ ಕಟ್ ಮಾಡಿದ್ರೆ ನಿಮ್ಗೆ ಅದು ಹಾಲನ್ನ ನೀವು ಶೇಖರಣೆ ಮಾಡ್ಕೊಂಡು ಅದನ್ನು ಸಂಸ್ಕರಣೆ ಮಾಡುವಂಥದ್ದು ನಿಮ್ಗೆ ನೋಡಿ ಈ ರೀತಿ. ಸೊ ಈ ರೀತಿ ಬೆಳಿಗ್ಗೆ ಇದರಲ್ಲಿ ಸ್ಲಿಟ್ ಕೊಟ್ಟು ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ಇದು ನಮ್ಮ ಕಾಲೇಜ್ ಮಕ್ಕಳೇನೆ ಒಂದು ಬಿಳಿಕೆರೆ ಹೋಗ್ಲಿ ಮೈಸೂರಲ್ಲಿ ದೇವರಾಜ್ ಅನ್ನೋ ಫಾರ್ಮರ್ ಇದಕ್ಕೆ ಹೋಗ್ಬಿಟ್ಟು ಅವರು ಅದನ್ನ ಸ್ಪ್ಲಿಟ್ ಮಾಡಿ ಅದನ್ನ ತಗೊಂಡು ಕಲೆಕ್ಟ್ ಮಾಡಿ ಪೌಡರ್, ಈ ಪಪ್ಪಾಯಿನ ಏನ್ ಪೌಡರ್ ಆಗುತ್ತೆ ಅದು ತುಂಬಾ ಅದಕ್ಕೆ ಯುಟಿಲಿಟಿ ಇದೆ, ಅದು ಇಂಡಸ್ಟ್ರಿಯಲ್ ಯುಟಿಲಿಟಿ ಇದೆ. ಒಂದು ಈ ಮೀಟ್ ಟೆಂಡರೈಸೇಷನ್ ಅಂತ ಹೇಳ್ತಾರೆ, ಅಂದ್ರೆ ಮಾಂಸ ಸಾಫ್ಟ್ ಮಾಡುವಂತ ಇಂಡಸ್ಟ್ರಿಯಲ್ಲಿ ಅದನ್ನ ಹಾಕ್ತಾರೆ. ಇಲ್ಲಾಂದ್ರೆ ಕಾಸ್ಮೆಟಿಕ್ಸ್ಗೆ ಅಥವಾ ಡೆಂಟಲ್ ಉಪಯೋಗಿಸ್ತಾರೆ. ನಂತರ ನುಗ್ಗೆ ಸೊಪ್ಪು ನಿಮ್ಗೆ ಅಂಶ ಇರುವಂತದ್ದು, ಇದೆಲ್ಲ ಕೂಡ ನುಗ್ಗೆ ಕಾಯಿಯಲ್ಲಿ ಏನು ಉಪ್ಪಿನಕಾಯಿ ಮಾಡ್ಬೋದು ಅಥವಾ ನುಗ್ಗೆ ರಸ ಮಾಡ್ಬೋದು, ಮತ್ತೆ ಸೂಪ್ ಮಿಕ್ಸ್ ಪೌಡರ್ ಮಾಡ್ಬೋದು. ಇದೇ ರೀತಿ ನುಗ್ಗೆ ಸೊಪ್ಪಲ್ಲಿ ನುಗ್ಗೆ ಎಲೆಯ ಪುಡಿ, ಎಲೆಯ ರಸ ಪುಡಿ ಮಾಡ್ಬೋದು, ಜೊತೆಗೆ ಪೌಡರ್ ಹಾಕ್ಬೋದು ಅಥವಾ ಪಚ್ಚಡಿ ಮಾಡ್ಬೋದು. ಸೊ ಈ ರೀತಿ ನೀವು ಎಲ್ಲಾ ತರದ್ದು, ಅಂದ್ರೆ ನಾವು ನುಗ್ಗೆ ಸೊಪ್ಪನ್ನ ಒಂದ್ಸಲ ಪಲ್ಯ ಮಾಡ್ಕೊಂಡು ತಿನ್ನೋದಲ್ಲ, ಈ ತರ ನಾವು ಪೌಡರ್ ಮಾಡಿ ಇಟ್ಕೊಂಡ್ರೆ, ಇವನ್ ನಾವು ಪೌಡರ್ನ ಚಪಾತಿ ಮಾಡುವಾಗ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಇದನ್ನ ಮಾಡ್ಬೋದು. ನೀವು ಪಲ್ಯಗಳಲ್ಲಿ ಈ ಪುಡಿನ ಹಾಕ್ಬೋದು. ಓಕೆ, ತೆಂಗಿನಕಾಯಿ ಸಂಸ್ಕರಣೆಯಲ್ಲಿ ಬಂದ್ರೆ ತೆಂಗಿನಕಾಯಿ ನಿಮ್ಗೆ ಗೊತ್ತು, ತುಂಬಾ ತರದ ವಿಧ ಸಂಸ್ಕರಣೆ ಮಾಡ್ತಾರೆ. ಅಂದ್ರೆ ಕೋಕೋನಟ್ ಫ್ಲೋರ್ ಅಥವಾ ವೈಟ್ ಕೋಕೋನಟ್ ಆಯಿಲ್ ಪ್ರೊಡಕ್ಷನ್, ನಿಮ್ಗೆ ಕೊಬ್ಬರಿ ಎಣ್ಣೆ ತೆಗೆದಿರ್ಬೋದು, ವರ್ಜಿನ್ ಕೋಕೋನಟ್ ಆಯಿಲ್ ಇರ್ಬೋದು, ಕೋಕೋನಟ್ ಫ್ಲೋರ್ ಅಂತ ಹೇಳಿ ಅಂದ್ರೆ ಅದರದ್ದೇ ಪುಡಿ ಮಾಡ್ಬಿಟ್ಟು ಆ ಫ್ಲೋರ್ನ ಈಗ ಬಿಸ್ಕೆಟ್ಸ್ ಮಾಡೋದಾಗ್ಲಿ ಅಥವಾ ಬ್ರೆಡ್ ಮಾಡೋದಾಗ್ಲಿ ಉಪಯೋಗಿಸ್ಕೊಂತಾರೆ. ಕೋಕೋನಟ್ ಲೆಮನೇಡ್ ಅಂತ ಹೇಳಿ ಜ್ಯೂಸ್ ಕೂಡ ಮಾಡ್ತಾರೆ. ಕೋಕೋ ಅನ್ನೋದು ಒಂದು ಫಿಲಿಪೈನ್ಸ್ ಅಲ್ಲಿ ತುಂಬಾ ಫೇಮಸ್ ಇರುವಂತ ಪ್ರಾಡಕ್ಟ್. ಇದಕ್ಕೊಂದು ಫರ್ಮೆಂಟೇಶನ್ ಮಾಡಿ, ತಿರುಳಿಗೆ ಫರ್ಮೆಂಟೇಶನ್ ಮಾಡಿ ಅದನ್ನ ಕಟ್ ಮಾಡಿ ಅದನ್ನ
ಸೆಲ್ ಮಾಡುವಂಥದ್ದು. ಸೊ ಡೆಸಿಕೇಟೆಡ್ ಕೋಕೋನಟ್ ನಿಮ್ಗೆ ತುಮಕೂರು ಮತ್ತೆ ಕಿತ್ತೂರು ಏರಿಯಾದಲ್ಲಿ ತುಂಬಾ ಇದ್ರದ್ದು ಯೂನಿಟ್ಸ್ ಗಳಿದೆ. ಅದನ್ನ ತುರಿದು ಬಿಟ್ಟು ಪೌಡರ್ ಮಾಡಿ ಅದನ್ನ ಡ್ರೈ ಮಾಡುವಂಥದ್ದು, ಮತ್ತೆ ಇದನ್ನ ಪ್ಯಾಕೆಟ್ಸ್ ಮಾಡಿ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಕೋಕೋನಟ್ ಚಿಪ್ಸ್ ಕೂಡ ಮಾಡ್ಬೋದು. ಅದನ್ನ ತಗೊಂಡ್ಬಿಟ್ಟು ಅದರಲ್ಲಿ ಸ್ಲೈಸಸ್ ಮಾಡಿ ಸಾಲ್ಟ್ ಚಿಪ್ಸ್ ಅಥವಾ ಸ್ವೀಟ್ ಚಿಪ್ಸ್ ಮಾಡ್ಬೋದು. ಮತ್ತೆ ಸ್ಪೈಸಸ್ ಚಿಪ್ಸ್ ಕೂಡ ಮಾಡ್ಬೋದು. ಜೊತೆಗೆ ಇದರಲ್ಲಿ ಕುಕೀಸ್ ಮಾಡ್ಬೋದು, ಬಿಸ್ಕೆಟ್ಸ್ ಮಾಡ್ಬೋದು, ಅಥವಾ ಕೋಕೋನಟ್ ಬಾಲ್ಸ್ ಅಂತ ಹೇಳಿ ಮಾಡ್ಬೋದು. ನಂತರ ಈ ಎಳೆನೀರನ್ನು ಕೂಡ ಸುಟ್ಟು ಕೂಡ ಉಪಯೋಗಿಸ್ತಾರೆ ಇಂಡೋನೇಷ್ಯಾ ಅನ್ನುವಂಥ ಪ್ಲೇಸಸ್ಗಳಲ್ಲಿ. ಈ ಕಡೆ ಇರೋದು ನಿಮ್ಗೆ ಸ್ನೋಬಾಲ್ ಟೆಂಡರ್ ಕೋಕೋನಟ್ ಅಂತ ಹೇಳಿ. ಅದೇನಿಲ್ಲ, ವ್ಯಾಲ್ಯೂ ಅಡಿಷನ್ ಅಲ್ಲಿ ಬರೀ ನಾವು ಒಂದ್ ಫಾರ್ಮ್ ಇಂದ ಇನ್ನೊಂದ್ ಫಾರ್ಮ್ ಆಗ್ಬೇಕಂತೇನಿಲ್ಲ, ಪ್ರೆಸೆಂಟಬಿಲಿಟಿನೂ ಚೆನ್ನಾಗಿ ಕೊಟ್ರೆ ಅದಕ್ಕೆ ನಮ್ಗೆ ನೋಡ್ರಿ ಸ್ಟಾರ್ ಹೋಟೆಲ್ಗಳಲ್ಲಿ ಆಚೆ ಇರೋ ಕಿಲ್ಲನ್ನ ಕಟ್ ಮಾಡಿ ಶೇಪ್ ಕೊಟ್ಬಿಟ್ಟು ಸ್ನೋಬಾಲ್ ಟೆಂಡರ್ ಕೋಕೋನಟ್ ಅಂತ ಹೇಳಿ ಮಾಡ್ತಾರೆ. ನಂತರ ಚಟ್ನಿ ಪುಡಿ ತುಂಬಾ ಟ್ರೆಡಿಷನಲ್ ಫುಡ್ ಐಟಮ್, ಅದನ್ನ ಕೂಡ ಚಟ್ನಿ ಪುಡಿ ಕೂಡ ಮಾಡ್ತಾರೆ. ವಿನೇಗರ್ ಮಾಡ್ತಾರೆ ಇದರಲ್ಲಿ. ಶುಂಠಿ ಅಂದ್ರೆ ಶುಂಠಿಯಲ್ಲಿ ಏನೇನು ಸಂಸ್ಕರಣೆ ಮಾಡ್ತಾರೆ ಅಂತಂದ್ರೆ ನಿಮಗೆ ಗೊತ್ತು, ಶುಂಠಿ ಅಥವಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಹೇಳಿ ಮಾಡೋದು, ಅಥವಾ ಹಾಗೆ ಡ್ರೈ ಪೌಡರ್ ಮಾಡೋದು, ಮತ್ತೆ ಪೌಡರ್ ಮಾಡೋದಕ್ಕೆ ಪೇಸ್ಟ್ ಮಾಡಿಟ್ಕೊಂಡು ಸಿರಪ್ಸ್. ಈಗ ನಮ್ಗೆ ಕಾಫ್ ಸಿರಪ್ಸ್ ಏನ್ ಮಕ್ಳಿಗೆ ಕೊಡ್ತೀವಿ ಅದ್ರ ಬದಲು ಈ ಶುಂಠಿ ಸಿರಪ್ಸ್ ಮಾಡ್ಕೋಬಹುದು. ಶುಂಠಿಯನ್ನು ಉಪ್ಪು ಅಥವಾ ಸಕ್ಕರೆ ನೀರಿನಲ್ಲಿ ನಾವು ಸಂಸ್ಕರಣೆ ಮಾಡಿ ಶುಂಠಿ ಕ್ಯಾನಿಂಗ್ ಕೂಡ ಮಾಡಿರ್ಬೋದು. ಸೇಮ್ ಪ್ರೊಸೀಜರ್ ನಾವೇನು ಪಪ್ಪಾಯ ತುಟಿಗೆ ಉಪಯೋಗಿಸ್ತೀವಿ ಅದೇ ಪ್ರೊಸೀಜರ್ ಅಲ್ಲಿ ಕಟ್ ಮಾಡಿಬಿಟ್ಟು ಸಕ್ಕರೆ ನೀರಲ್ಲಿ ಹಾಕಿಬಿಟ್ಟು ಮತ್ತೆ ಮಿಕ್ಸ್ಚರ್ ಮತ್ತೆ ತೆಗೆದು ನಂತರ 3 ದಿನ ಅದೇ ತರ ಪ್ರೊಸೀಜರ್ ಮಾಡಿ ಅದನ್ನ ಡ್ರೈ ಮಾಡುವಂಥದ್ದು. ಸೊ ಈ ತರ ಕ್ಯಾಂಡಿ ಮಾಡಿಟ್ಕೊಂಡ್ರೆ ನಮ್ಗೇನು ಈ ಕಾಫ್ ಆಗುತ್ತೆ, ಕೆಮ್ಮು ಅಥವಾ ಒಂಚೂರು ನಮ್ಗೆ ಇದೆಲ್ಲ ಶೀತ ಎಲ್ಲ ಆಗುತ್ತೆ ಆ ಟೈಮಲ್ಲಿ ಕ್ಯಾಂಡೀಸ್ ಇದನ್ನು ತಿನ್ಬೋದು. ಕುಕೀಸ್ಗೆ ಕೂಡ ಶುಂಠಿಯನ್ನು ಬೆರೆಸಿ ಮಾಡುವಂಥದ್ದು. ಜಿಂಜರ್ ಜೆಲ್ಲಿ ಅಂತ ಹೇಳಿ ಅಂದ್ರೆ ಇದು ಒಂದು ಜೆಲ್ಲಿ ಕ್ಯಾಂಡೀಸ್ ಮಾಡುವಂಥದ್ದು. ನಂತರ ಉಪ್ಪಿನಕಾಯಿ ಮಾಡ್ಬೋದು, ಸ್ಕ್ವಾಶ್ ಮಾಡ್ಬೋದು, ರೆಡಿ ಪೇಸ್ಟ್ ಮಾಡಿ ಇಡ್ಬೋದು. ನಾವೆಲ್ಲಾ ತರದ ಊಟದ ಅಡಿಗೆ ಪ್ರಿಪರೇಷನ್ ಶುಂಠಿ ಉಪಯೋಗಿಸ್ತೀವಿ. ಅದೇ ಸಾಫ್ಟ್ ಡ್ರಿಂಕ್ಸ್, ಜಿಂಜರ್ ವೈನ್ಸ್, ನಂತರ ಆಲೆ ಅನ್ನೋದೊಂದು ಜಿಂಜರ್ ಆಲೆ ಅನ್ನೋದೊಂದು ಫೇಮಸ್ ಸಾಸ್, ಕರಿ ಲೀಫ್ ಬೇಕಾಗಿರುವಂಥದ್ದು. ಮತ್ತೆ ಪೌಡರ್ಸ್ ಡೈರೆಕ್ಟ್ ಆಗಿ ಪೌಡರ್ ಮಾಡಿ ಇಟ್ಬೋದು. ಸಿರಪ್ಸ್ ಕೂಡ ತುಂಬಾ ಫೇಮಸ್, ಕೂಡ ನಾವು ಮಾಡಿರ್ಬೋದು ಇದರಲ್ಲಿ. ಮತ್ತೆ ಅದಕ್ಕೆ ಬೇಕಾಗಿರುವಂತದ್ದು ಅಂತಂದ್ರೆ ಅಥವಾ ಸ್ವೀಟ್ಗೋಸ್ಕರ ಒಣ ದ್ರಾಕ್ಷಿ ಕೂಡ ಉಪಯೋಗಿಸ್ಬೋದು. ಶುಂಠಿ ಚಟ್ನಿ ಪುಡಿ ಕೂಡ ಅಂದ್ರೆ ಪುಡಿ ಮಾಡಿ ಇಟ್ಕೊಂಡು ಅದನ್ನ ನಾವು ಮೇನ್ ಯಾವ ಚಟ್ನಿ ಇರ್ತದೆ ಆ ಚಟ್ನಿ ಪುಡಿ ಮಾಡ್ಬೋದು. ನಂತರ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಪ್ರೊಸೆಸಿಂಗ್ ಮತ್ತೆ ಹಸಿ ಮೆಣಸಿನಕಾಯಿ ಪ್ರೊಸೆಸಿಂಗ್ ಅಲ್ಲಿ ಉಪ್ಪಿನಕಾಯಿ, ಸಾಸ್, ಚಟ್ನಿ ಇದೇ ಸೇಮ್ ಪ್ರೊಸೀಜರ್ಸ್ ಮಾಡ್ಕೊಡ್ಬೋದು. ಮತ್ತೆ ಆ ಚಿಕ್ಕ ಪುಡಿ ಹಣ್ಣಾಗಿರುವಂಥದ್ದು ಒಣ ಮೆಣಸಿನಕಾಯಿ ತಗೊಂಡು ಮತ್ತೆ ಮೆಣಸಿನಕಾಯಿಗೆ ಒಲಿಯೋರೈಸಿನ್ ಅನ್ನೋದೊಂದು ಇದಿರ್ತದೆ ಆ ಇಂಗ್ರೀಡಿಯಂಟ್, ಅದನ್ನ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಟ್ರೆಡಿಷನಲ್ ಫುಡ್ ಐಟಮ್ಸ್ ಅಲ್ಲಿ ನಿಮಗೆ ಮಜ್ಜಿಗೆ ಮೆಣಸಿನಕಾಯಿ ಬರ್ತದೆ. ಮತ್ತೆ ಇದೆಲ್ಲ ನಮ್ಮ ಸ್ಟೂಡೆಂಟ್ಸೇ ಮಾಡಿಟ್ಟಿರುವಂಥದ್ದು ಎಕ್ಸಿಬಿಷನ್. ಒಂದು ಡ್ರಿಂಕ್, ಫರ್ಮೆಂಟೆಡ್ ಡ್ರಿಂಕ್ ಇರ್ಬೋದು, ಅಥವಾ ಉಪ್ಪಿನಕಾಯಿ ಇರ್ಬೋದು, ಅಥವಾ ಚಟ್ನಿ ಇರ್ಬೋದು, ಅಥವಾ ಡಿಹೈಡ್ರೇಟೆಡ್ ಚಿಲ್ಲಿ ಫ್ಲೇಕ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಡ್ರೈ ಮಾಡಿರುವಂಥದ್ದು. ನಂತರ ಈಗ ಎಲ್ಲಾರು ಕೆಲಸ ಮಾಡೋದ್ರಿಂದ, ನಮ್ಗೆ ಆಚೆ ಕೆಲಸ ಮಾಡೋದ್ರಿಂದ ಈ ಪ್ರೀ ಪ್ರೊಸೆಸಿಂಗ್ ಅಥವಾ ಪ್ರೀ ಕುಕಿಂಗ್ ಪ್ರಿಪರೇಷನ್ಸ್ಗೆ ಟೈಮೇ ಸಿಗೋದಿಲ್ಲ. ಹಾಗಾಗಿ ಮಿನಿಮಲ್ ಪ್ರೋಸೆಸ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ರೆಡಿ ಟು ಈಟ್ ಆರ್ ರೆಡಿ ಟು ಕುಕ್ ಅಂತ ಹೇಳ್ತೀವಿ. ಈ ತರ ಮಾಡಿ ಈಗ ದಾಳಿಂಬೆ ತಿನ್ಬೇಕು, ಬಟ್ ಸುಲ್ಕೊಂಡು ತಿನ್ನೋಷ್ಟು ಟೈಮ್ ಇರೋದಿಲ್ಲ. ಹಲಸಿನ ಹಣ್ಣು ಕೂಡ ತುಂಬಾ ಟೇಸ್ಟ್ ಇರುವಂತ ಹಣ್ಣು, ಆದ್ರೆ ಅದನ್ನ ಕಟ್ ಮಾಡ್ಕೊಂಡ್ಬೇಕು ಅಂದ್ರೆ ಅದಕ್ಕೊಂದು ಮಿನಿಮಮ್ ಅಂದ್ರೂ 1/2-3 ಗಂಟೆ ನಾವು ಎಕ್ಸ್ಟ್ರಾ ಕೊಡ್ಬೇಕು. ಈ ಬೆಳಗಿನ ಗಡಿಬಿಡಿ ಅಥವಾ ಸಂಜೆ ಇರುವಂತ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಆಗ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಆಗ್ಲಿ ನಾವೆಲ್ಲ ಮಾಡ್ಬೇಕು ಅಂತ ನಮ್ಗೆ ಇದೇ ಒಂದು ಇಂಡಸ್ಟ್ರಿ ಆಗಿ ಮಾಡ್ಬೋದು. ಅಂದ್ರೆ ನಿಮ್ಗೆ ಅವರೆಕಾಯಿ ಗೊತ್ತು, ಅವರೆಕಾಯಿ ಕಟ್ ಮಾಡಿ ಸುಲಿದು ಬಿಟ್ಟು ಇದು ಮಾಡ್ತಾರೆ, ಜೊತೆಗೆ ಅದನ್ನ ಮಾಡ್ತಾರೆ. ಬಟಾಣಿ ಕೂಡ, ಯಾಕಂದ್ರೆ ಅದನ್ನ ತಗೊಂಡು ಕೂತ್ಕೊಂಡ್ರೆ 1 ಗಂಟೆ 2 ಗಂಟೆ ಸುಲಿಯೋದೇ ಟೈಮ್ ವೇಸ್ಟ್ ಆಗುತ್ತೆ. ಸೊ ಈ ರೀತಿ
ಮಾಲ್ಗಳಲ್ಲಿ ಇವನ್ ಬಿರಿಯಾನಿ ಕಟ್ ವೆಜಿಟೇಬಲ್ಸ್ ನ ಕೂಡ ಪ್ಯಾಕ್ ಮಾಡಿ ಇಡುವಂತದ್ದು. ಮತ್ತೆ ಹಲಸಿನಕಾಯಿನ ನಾವು ಪಲ್ಯ ಮಾಡ್ತೀವಿ, ಅದನ್ನ ಕಟ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಆಲ್ರೆಡಿ ಕಟ್ ಮಾಡಿರುವಂತ ಸಿಕ್ಕರೆ ತುಂಬಾ ಉಪಯೋಗ ಆಗುತ್ತೆ ಅಂತ. ಇದು ಒಂದು ಎಂಟರ್ಪ್ರಿನರ್ಶಿಪ್ ಇರುವಂತ ಬಿಸ್ನೆಸ್. ಇದಿಷ್ಟೆಲ್ಲ ಹೇಳಿದ್ಮೇಲೆ ನಮ್ಮ ಕಾಲೇಜ್ನಲ್ಲಿ 4 ವರ್ಷದ ಒಂದು ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇರೋದು ಹಾರ್ಟಿಕಲ್ಚರ್. ಅಕಸ್ಮಾತ್ ನಿಮ್ಮಲ್ಲಿ ಇರುವಂತಹ ನಿಮ್ಮ ಮಕ್ಕಳೇ ಇರ್ಬೋದು ಅಥವಾ ಬೇರೆ ರಿಲೇಟಿವ್ಸ್ ಮಕ್ಕಳು ಇರ್ಬೋದು, ಅವರು ಈ ಕೋರ್ಸಿಗೆ ಬರ್ಬೇಕು ಅಂತ ಅಂದ್ರೆ PUCಯಲ್ಲಿ PCMB ತಗೊಂಡಿರ್ಬೇಕು, ಮತ್ತೆ CET ಎಕ್ಸಾಮ್ ಅಂತ ತಗೊಂಡಿರ್ಬೇಕು. ಯಾವ್ದು ಮೆಡಿಕಲ್ ಇಂಜಿನಿಯರಿಂಗ್ ಹಾಗೆ CET ಒಂದು ಎಕ್ಸಾಮ್ ತಗೋಬೇಕು. ಅದರಲ್ಲಿ ರ್ಯಾಂಕಿಂಗ್ ಬೇಸಿಸ್ ಅಲ್ಲಿ ಇದು ನಾವು ಟಿಕ್ ಮಾಡಿದ್ರೆ ಮತ್ತೆ ಫಾರ್ಮರ್ಸ್ ಮಕ್ಕಳಾದ್ರೆ, ರೈತರ ಮಕ್ಕಳಾದ್ರೆ ಒಂದು 40% ನಿಮ್ಗೆ ರಿಸರ್ವೇಶನ್ ಕೂಡ ಆಗುತ್ತೆ. ಅವ್ರಿಗೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ಬಿಟ್ಟು ಇರ್ತದೆ. ಇದು 4 ವರ್ಷದ ಪ್ರೊಫೆಷನಲ್ ಕೋರ್ಸ್. ಈ 4 ವರ್ಷದ ಪ್ರೊಫೆಷನಲ್ ಕೋರ್ಸ್ ಅಲ್ಲಿ 3 ವರ್ಷ ಅವ್ರಿಗೆ ಕ್ಲಾಸ್ ರೂಮ್ ಲರ್ನಿಂಗ್ ಇರುತ್ತೆ. 4th ಇಯರ್ ಬಂದಾಗ ಅವ್ರಿಗೊಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಕೋರ್ಸ್ ಮಾಡೆಲ್ ಇರುತ್ತೆ. ಅಂದ್ರೆ 6 ತಿಂಗಳು ಅವರೇ ಒಂದು ಬಿಸ್ನೆಸ್ ಮಾಡೋದು. ಈಗ ನಮ್ಮ ಕಾಲೇಜಲ್ಲಿ ಒಂದು 5-6 ಮಾಡ್ಯೂಲ್ಸ್ ಇದೆ. ಒಂದು ನಮ್ಮ ಸಂಸ್ಕರಣೆ ಮಾಡುವಂತ ಪ್ರೊಸೆಸಿಂಗ್ ಮಾಡ್ಯೂಲ್ ಇರ್ಬೋದು, ಫುಡ್ ಪ್ರೊಸೆಸಿಂಗ್ ಮಾಡ್ಯೂಲ್. ಇನ್ನೊಂದು ನರ್ಸರಿ ಮ್ಯಾನೇಜ್ಮೆಂಟ್ ಇರುತ್ತೆ, ಇಲ್ಲಾಂದ್ರೆ ಬಯೋ ಕಂಟ್ರೋಲ್ ಏಜೆಂಟ್ ಪ್ರೊಡಕ್ಷನ್ ಇರ್ತದೆ, ಮಶ್ರೂಮ್ ಕಲ್ಟಿವೇಶನ್ ಇರುತ್ತೆ. ಅದ್ರಲ್ಲಿ ನಮ್ಮ ಕಾಲೇಜಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡುವಂತ ಸ್ಟೂಡೆಂಟ್ಸ್ ಕೆಲವೊಂದು ಫೋಟೋಸ್ ಹಾಕಿದ್ದೀನಿ. ಅಂದ್ರೆ ಅವರು ಫೈನಲ್ ಇಯರ್ ಇರುವಾಗ ಅವರೇ ಪ್ರಾಡಕ್ಟ್ಸ್ ಮಾಡಿ ಅವರು ಒಂದು ನ್ಯೂಟ್ರಿಫ್ರೆಶ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ಆ ಬ್ರ್ಯಾಂಡೆಡ್ ಇದರಲ್ಲಿ ಅದಕ್ಕೆ ಲೇಬಲಿಂಗ್ ಮಾಡಿ, ಮತ್ತೆ ಅದಕ್ಕೆ ನಿಮ್ಗೆ ಯಾವುದೇ ಹಣ್ಣು ಅಥವಾ ತರಕಾರಿ ಅಥವಾ ಎನಿ ಫುಡ್ ಐಟಮ್ ಮಾರಬೇಕು ಅಂದ್ರೆ ನಿಮ್ಗೆ FSSAI ರಿಜಿಸ್ಟ್ರೇಷನ್ ಇರ್ಬೇಕು. FSSAI ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ ಫುಡ್ ಇನ್ಸ್ಪೆಕ್ಟರ್ ಹತ್ರ ನೀವು ಅಪ್ಲಿಕೇಶನ್ ಹಾಕಿ 500 rupees ನೀವು ಫೀಸ್ ಕಟ್ಟಿ ನೀವು ತಗೋಬೇಕಾಗುತ್ತೆ. ಒಂದು 14 ಡಿಜಿಟ್ ನಂಬರ್ ಕೊಡ್ತಾರೆ. ಅದನ್ನ ನೀವು ನಿಮ್ಮ ಲೇಬಲ್ ಮೇಲ್ಗಡೆ ಅಂಟಿಸ್ಬೇಕಾಗುತ್ತೆ. ಫ್ರೂಟ್ ಕ್ಯಾಂಡೀಸ್, ಮ್ಯಾಂಗೋ ಫ್ರೂಟ್ ಕ್ಯಾಂಡೀಸ್ ಮಾಡ್ತಾ ಇರೋದು, ಮತ್ತೆ ಎಲ್ಲಾ ತರದ ಸ್ಕ್ವಾಶ್ಗಳು, ಫೈರ್ ಲೀಫ್ ಪೌಡರ್ ಏನ್ ಹೇಳಿದೆ, ಡೆಂಗೂಗೆ ತುಂಬಾ ಉಪಯೋಗ ಆಗುವಂಥದ್ದು. ಬಾಳೆಹಣ್ಣಿನ ಕ್ಯಾಂಡೀಸ್, ಸೂಡೋಸ್ಟೆಮ್ ಅಂತ ಏನು ನಾನು ನಿಮಗೆ ಹೇಳ್ತಿದ್ದೆ ಅದೇ ರೀತಿ ನೋಡಿ, ಬಾಳೆಹಣ್ಣಿನ ಸೂಡೋಸ್ಟೆಮ್ ಕ್ಯಾಂಡೀಸ್ ಮಾಡಿದ್ದಾರೆ, ಜ್ಯೂಸಸ್ ಮಾಡಿದ್ದಾರೆ. ವೆಜಿಟೇಬಲ್ ಚಟ್ನಿ ಪೌಡರ್ಸ್, ಜೊತೆಗೆ ಚಿಕ್ಕಿ ನಾವು ಯೂಶಲಿ ಮಾಡೋದು ಏನಂದ್ರೆ ಬೆಲ್ಲ ಮತ್ತೆ ಇದನ್ನ ಉಪಯೋಗಿಸ್ಕೊಂಡು ಶೇಂಗಾ ಉಪಯೋಗಿಸಿ, ಈಗ ಅದ್ರ ಜೊತೆಗೆ ನಾವು ಈ ಕರಿಬೇವಿನ ಸೊಪ್ಪಿನ ಪುಡಿ ಸ್ವಲ್ಪ ಹಾಕ್ತಿವಿ, ಅಥವಾ ಮೊರಿಂಗಾ ಲೀವ್ಸ್ ಪೌಡರ್ ಹಾಕ್ತಿವಿ, ಮತ್ತೆ ಬ್ರಾಹ್ಮಿ ಲೀವ್ಸ್ ಹಾಕ್ತಿವಿ. ಸೊ ಬ್ರಾಹ್ಮಿ ಎಲ್ಲ ಪೌಡರ್ ನಮ್ಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅವೆಲ್ಲ ಇರೋದ್ರಿಂದ ಆ ಪೌಡರ್ನ ನಾವು ಕೊನೆಗೆ ಹಾಕ್ಬೋದು. ಅಂದ್ರೆ 45 ಚಿಕ್ಕೀಸ್ ಮಾಡ್ತಾ ಇದೀವಿ. ನಂತರ ಇನ್ನೊಂದು ಹೇಳ್ಬೇಕು ಅಂದ್ರೆ ನಾನು ಇದನ್ನೇ ಲೇಬಲಿಂಗ್ ಮತ್ತೆ ಬ್ರ್ಯಾಂಡಿಂಗ್ ಹೇಳ್ತಾ ಇದ್ದೆ. ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಮಾರುವಂತದ್ದು ನ್ಯೂಟ್ರಿಫ್ರೆಶ್ ಅಂತ ಹೇಳಿ ಬ್ರ್ಯಾಂಡ್. ಇದರಲ್ಲಿ ಟರ್ಮರಿಕ್ ಪೌಡರ್ ಕೂಡ, ಅಂದ್ರೆ ನೀವು ಯೂಶಲಿ ಏನ್ ಮಾಡ್ತೀವಿ, ಇದನ್ನ ತಗೊಂತೀವಿ, ಅರ್ಶಿನ ಕೊಂಬೆಲ್ಲ ತಗೊಂತೀವಿ, ಅದನ್ನ ಬೇಯಿಸ್ಬಿಟ್ಟು ಅದನ್ನ ಒಣಗಿಸಿ ಪಾಲಿಶಿಂಗ್ ಮಾಡಿ ಅದಕ್ಕೊಂದು 25-28 ದಿನ ಅದನ್ನ ಒಣಗಿಸಿ ಅವೆಲ್ಲ ಪ್ರೊಸೀಜರ್ ಆಗೋತ್ತಿಗೆ ಡ್ರೈ ಆಗೋತ್ತಿಗೆ ಇದಾಗುತ್ತೆ. ಬಟ್ ನಮ್ಮಲ್ಲಿ ಏನು ಅಂತಂದ್ರೆ ಈ ಅರಿಶಿನ ಕೊಂಬುಗಳು, ಹಸಿ ಇರೋ ಅರಿಶಿನ ಕೊಂಬುಗಳನ್ನೇ ಕಟ್ ಮಾಡ್ಬಿಟ್ಟು ಹಾಗೆ ಟೆರೆಸ್ ಅಲ್ಲಿ ಡ್ರೈ ಮಾಡಿ ಅದನ್ನ ಪೌಡರ್ ಮಾಡಿಸಿ ಮತ್ತೆ ಮಿಲ್ ಮಾಡಿಸಿ ನಾವು ಪೌಡರ್ ಮಾಡಿ ಅದನ್ನ ಮಾಡೋದು. ನೀವು ಅದ್ರ ಬಣ್ಣ ನೋಡ್ಬೋದು, ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಫ್ಲೇವರ್ ಕಾಂಪೋನೆಂಟ್ ಅಷ್ಟೇ, ಕುರ್ಕುಮಿನ್ ಕಂಟೆಂಟ್ ಕೂಡ 5.6 5.7 ಅಷ್ಟಿದೆ. ಸೊ ಇದನ್ನ ನಾವು ಒಂದು 7-8 ವರ್ಷದಿಂದ ಈ ತರ ಟರ್ಮರಿಕ್ ಪ್ರೊಸೆಸಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಇದಕ್ಕೆ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ. ಅಂದ್ರೆ ನೀವು ಯಾರು ಒಬ್ರು ಶುರು ಮಾಡ್ಬೇಕು ಅಂತಂದ್ರೆ ಇದು ಕೂಡ ಬಿಸ್ನೆಸ್ ಶುರು ಮಾಡ್ಬೋದು. ನಂತರ ಬರೀ ಪ್ರೊಸೆಸಿಂಗ್ ಮಾಡೋದೇ ಅಷ್ಟೇ ಅಲ್ಲ, ಇದನ್ನ ಹೇಗೆ ನಾವು ಕನ್ಸ್ಯೂಮರ್ಸ್ಗೆ ಕೊಡ್ಬೇಕು ಅನ್ನೋದು ಕೂಡ ಸ್ಟೂಡೆಂಟ್ಸ್ ಕಲ್ತ್ಕೋಬೇಕಾಗುತ್ತೆ. ಅಂತ ಅವ್ರು ಮಾಡಿರೋದನ್ನ ಹೇಗೆ ಪ್ರೋಸೆಸ್ ಮಾಡಿರೋದನ್ನ ಅವರು ಸೇಲ್ಸ್ ಮಾಡ್ಬೇಕು ಅಂತ ಸೇಲ್ಸ್ ಪ್ರಮೋಷನ್ ಕೂಡ ಮೇಳಗಳಲ್ಲಿ ಹೋಗ್ತಾರೆ, ಎಕ್ಸಿಬಿಷನ್ ಅಲ್ಲಿ ಮಾಡ್ತಾರೆ. ಸೊ ಅವಾಗ ಅವ್ರಿಗೊಂದು ಫೀಡ್ಬ್ಯಾಕ್ ಕೂಡ ಬರುತ್ತೆ, ಮತ್ತೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೂಡ ಸಿಗುತ್ತೆ. ಸೊ ನಮ್ಮಲ್ಲಿ ಕ್ಯಾಶ್ಯೂ ಅದ್ರ ಗೋಡಂಬಿ ತಗೊಂಡ್ಮೇಲೆ ಅದ್ರದ್ದು ಆಪಲ್ ಏನಿರುತ್ತೆ ಅದು ಯೂಶಲಿ ವೇಸ್ಟ್ ಆಗುತ್ತೆ, ಬಿಸಾಕ್ಬಿಡ್ತಾರೆ. ಅದನ್ನ ತಗೊಂಡು ನಾವು ವೈನ್ ಮಾಡಿದ್ವಿ, ಒಂದು 50 ಲೀಟರ್ ವೈನ್. ನಮ್ ಲ್ಯಾಬ್ ಅಲ್ಲೇ ಒಬ್ಬರು ಎಂಟರ್ಪ್ರಿನರ್ ಬಂದಿದ್ರು, ಅವ್ರಿಗೆ ವೈನ್ ಮಾಡೋದನ್ನ ಹೇಳ್ಕೊಟ್ಟು
ಜೊತೆಗೆ ಈ ಪ್ರೊಸೀಜರ್ ಒಂದು 1.5 ತಿಂಗಳು ಪ್ರೊಸೀಜರ್ ಆಗುತ್ತೆ. ಇದು 1.5 ತಿಂಗಳು ಅಥವಾ 2 ತಿಂಗಳು ಪ್ರೊಸೀಜರ್ ಅಲ್ಲಿ ನಿಮ್ಗೆ 50 ಲೀಟರ್ ನೀರ್ ಲೈಕ್ ವೈನ್ ಮಾಡಿದಾಗ ನಿಮ್ಗೆ 1 ಲೀಟರ್ನ ನೀವು 500 ರಿಂದ 600 ರೂಪಾಯಿ ತನಕ ಮಾಡ್ಬೋದು. ಸೊ ಈ ರೀತಿ ನೀವು ವೈನ್ ಕೂಡ ಮಾಡ್ಬೋದು. ಎಲ್ಲಾ ತರದ ಹಣ್ಣು ತರಕಾರಿಗಳಲ್ಲಿ ಮಾಡ್ಬೋದು. ಇಷ್ಟೆಲ್ಲ ಹೇಳಿ ನಾನು ಇವತ್ತಿನ ನನ್ನ ಏನು ಇದಿತ್ತು ಅದನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದೆ ಇದ್ರ ಬಗ್ಗೆ ಅಥವಾ ನಿಮ್ ಬಗ್ಗೆ ನೀವೇನಾದ್ರು ಹೇಳ್ಕೊಬೇಕಂದ್ರೆ ಓಪನ್ ಫಾರ್ ಡಿಸ್ಕಷನ್. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನಾನು ಬಾಗಲಕೋಟೆ ಜಿಲ್ಲೆಯಿಂದ ಶಿವಪುತ್ರಪ್ಪ ಹೋಗರ್ ಅಂತೇಳಿ. ಮೇಡಮ್ ತುಂಬಾ ಧನ್ಯವಾದಗಳು. ಎಲ್ಲ ವಿಷಯಗಳ ಬಗ್ಗೆ ನೀವು ಅತಿ ಸರಳವಾಗಿ ಹೇಳಿದ್ದೀರಿ. ಮೇಡಮ್ ನಂದೊಂದು ಪ್ರಶ್ನೆ, ಈ ಪಪ್ಪಾಯಿ ಕಾಯಲ್ಲಿ ಟ್ರೂಟಿ ಮಾಡ್ಬೇಕಾದ್ರೆ ಅದು ಕಾಯಿಗಳನ್ನ ಎಷ್ಟು ದಿನದ ಕಾಯಿನ ತಗೊಳ್ಬೇಕು ಮೇಡಮ್? ಸರ್ ಪಪ್ಪಾಯ ಬಲ್ಕ್ ಇರ್ಬೇಕು. ಹಂಗಂತ ಅಂದ್ರೆ ಬಲ್ಕ್ ನೀವು ತುಂಬಾನು ಹಣ್ಣಾಗೋ ಸ್ಟೇಜಿಗೂ ಬೇಡ. ಈ ಕಾಯಿ ಗಟ್ಟಿಯಾಗಿರ್ತದಲ್ಲ, ಅಂದ್ರೆ ನೀವು ನೆಕ್ಸ್ಟ್ ಇನ್ನೊಂದು ವೀಕ್ ಅಲ್ಲಿ ಅದು ಹಣ್ಣಾಗುತ್ತೆ ಅಂತ ಇರುತ್ತಲ್ಲ ಅದನ್ನ ತಗೋಬಹುದು. ಅಥವಾ ನೀವು ದ್ವಾರಕಾಯಿ ತಗೊಂಡ್ರೆ, ದ್ವಾರಕಾಯಿ ಅಂತಂದ್ರೆ ಕಾಯಿ ಎಲ್ಲ ಹಣ್ಣು ಎಲ್ಲ ರೀತಿ ಕನ್ವರ್ಟ್ ಆಗ್ತಾ ಇರುತ್ತಲ್ಲ, ಅವಾಗ ತಗೊಂಡ್ರೆ ನಾನು ನಿಮ್ಗೆ ಒಂದು ಬಿಸಿಲಲ್ಲಿ ಕುದಿಸಿ ಅಂತ ಹೇಳಿದೆ ಲಾಂಚಿಂಗ್ ಮಾಡಿ ಅಂತ, ಅದನ್ನ ಮಾಡಬಾರ್ದು. ಅದ್ ಮಾಡ್ಬಿಟ್ರೆ ತುಂಬಾ ಸಾಫ್ಟ್ ಆಗುತ್ತೆ. ಅದ್ರಲ್ಲಿ ಅದೇ ಒಂದು ಆರೆಂಜಿಶ್ ಕಲರ್ ಬರುತ್ತೆ, ಒಂದು ಒಂಚೂರು ಟರ್ನ್ ಎಲ್ಲೋ ಇಂದ ಆರೆಂಜ್ ಕಲರ್ ಟರ್ನ್ ಆಗ್ತಾ ಇರ್ತಲ್ಲ, ಆ ಕಲರ್ ನಿಮ್ಗೆ ಬೇಕು ಅಂತಂದ್ರೆ ನೀವು ಆ ಕಲರ್ ತಗೋಬಹುದು. ಇಲ್ಲ ಅಂತಂದ್ರೆ ಗಟ್ಟಿ ಇರೋ ಕಾಯಿನ ತಗೋಬಹುದು. ಮೇಡಮ್ ಇದು ಮನೆಯಲ್ಲೇ ಮ್ಯಾನುವಲ್ ಆಗಿ ನಾವು ಕೈಯಿಂದಾನೇ ಮಾಡ್ಬೋದಲ್ಲ ಮೇಡಮ್? ಹೌದು, ನಮ್ಮ ಲ್ಯಾಬ್ ಅಲ್ಲಿ ಎಲ್ಲ ನಾವು ಕೈಯಲ್ಲೇ ಮಾಡ್ತಾ ಇರೋದು. ಹಂಗೆ ನಾವು ಸ್ಮಾಲ್ ಸ್ಕೇಲ್ ಅಲ್ಲೇ ಮಾಡ್ತಾ ಇದ್ದೀವಿ. ಸೊ ನೀವು ಅದನ್ನ ನಿಮ್ಮ ಮನೆಯಲ್ಲಿ ಮಾಡ್ಬೋದು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ನೀವು ನಂಬರ್ ಕೊಡ್ರಿ, ನಾನು ಕಾಂಟ್ಯಾಕ್ಟ್. ಮೇಡಮ್ ತಮ್ಮ ನಂಬರ್ ಹೇಳ್ರಿ. 819. ಹಾ ಮೇಡಮ್. 819. ಹಾ ಮೇಡಮ್. 707. ಹಾ ಮೇಡಮ್. 2. ಹಾ ಮೇಡಮ್. 946. 946 ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಧನ್ಯವಾದ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ ಕೇಳೋದು? ಏನಿಲ್ಲ ಅಂದ್ರೆ ಕ್ಲೋಸ್ ಮಾಡೋಣ ಮೇಡಮ್. ಓಕೆ ಮೇಡಮ್, ಫೈನ್. ನನ್ನ ನಂಬರ್ ಕೊಟ್ಟಿದ್ದೀರಾ, ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಯ್ತು ಮೇಡಮ್. ಇಷ್ಟೊತ್ತವರೆಗೂ ಡಾಕ್ಟರ್ ರಶ್ಮಿ ಮೇಡಮ್ ಅವರು ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕಾ ಕಾಲೇಜು ಇಲ್ವಾಲ. ಇವರು ನಮ್ಮ ರೈತ ಬಾಂಧವರಿಗೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಮೌಲ್ಯವರ್ಧನೆ, ಗ್ರೇಡಿಂಗ್, ಪ್ಯಾಕಿಂಗ್ ಮಹತ್ವ ಮತ್ತು ವಿಧಾನ, ಈ ಒಂದು ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರೆ ಮೇಡಮ್. ಎಲ್ಲ ರೈತರ ಪರವಾಗಿ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯ ಧನ್ಯವಾದಗಳು ಮೇಡಮ್ ತಮಗೆ. ಹಾಗೆ ಆನ್ಲೈನ್ ಮೂಲಕ ಭಾಗವಹಿಸಿರ್ತಕ್ಕಂತ ಎಲ್ಲ ರೈತರಿಗೂ ಸಹಿತ ಧನ್ಯವಾದಗಳನ್ನ ತಿಳಿಸ್ತಾ ಇದರಿಂದ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. Thank you one and all. Thank you. Thank you.